So here are the uh, questions. Question number 81. The shape of the methane molecule is. Dear students, already we came to know that one. What is the shape of this molecule by using VSEPR theory? Okay, for our knowledge sake, I'm just giving a brief idea. Wherein methane molecule, we are having all we are having all bonds attached to carbon atom in this manner. This is going to be sp3 hybridized, so the geometry should be tetrahedral. ಅರ್ಥ ಆಗ್ತಿದ್ಯಾ? ಟೆಟ್ರಾಹೆಡ್ರಲ್ ಹಾಗಿದ್ರೆ ಆಪ್ಷನ್ ಯಾವ್ದು ಬರುತ್ತೆ? ಆಪ್ಷನ್ ಎ. ಸರಿನಾ? ನೆಕ್ಸ್ಟ್ ಒನ್. ದ ಶೇಪ್ ಆಫ್ stannous chloride SnCl2 is SN Cl2. Yeah, stannous chloride, stannous, yes, okay, right. Stannous chloride, which is having the structure like this, correct, with one lone pair. ಹಾಗಾದ್ರೆ ಯಾವ ಶೇಪ್ ಬರಬೇಕು? ಜಸ್ಟ್ ಲೈಕ್ ಇಟ್ ಇಸ್ ಈಕ್ವಿವೆಲೆಂಟ್ ಟು ವಾಟ್? H2O. ಹೇಳ್ತಾರೆ ಯಾವ ಶೇಪ್ ಅಂತ? ಇಟ್ ಈಸ್ ಬೆಂಟ್ ಸ್ಟ್ರಕ್ಚರ್. ಓಕೆ ಮಕ್ಕಳ? ಎಸ್. ಕ್ವಶನ್ ನಂಬರ್ 83. Look at the following potential energy curve. Which of the following correctly represents the most stable state of hydrogen molecule? Most stable state. ನೋಡಿ, ಯಾವ ಕರ್ವ್ ಅಲ್ಲಿ ಎನರ್ಜಿ ತುಂಬಾ ಕಡಿಮೆ ಇರುತ್ತೋ ದಟ್ ಇಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಸ್ಟೇಬಲ್ ಸ್ಟೇಟ್. ಹಾಗಾದ್ರೆ ಇದು ಎನರ್ಜಿ ಕರ್ವ್ ಅಂತ ಲೆಫ್ಟ್ ಸೈಡ್ ಅಲ್ಲಿ ಇರೋದು. ಈ ಕೆಳಗಡೆ ಬರ್ತಾ ಬರ್ತಾ ಏನಾಗಿದೆ ಅಂತ ಎನರ್ಜಿ ಕಡಿಮೆ ಆಗ್ತಿದೆ. ಸೊ ದಿಸ್ ಸ್ಟೇಟ್ ಎ ಬಿ ಸಿ ಡಿ ನಾಲ್ಕಿದಾವೆ. ಇದರಲ್ಲಿ ತುಂಬಾ ಕೆಳಗಡೆ ಇರುವಂಥದ್ದು ಬಿ. ಹಾಗಾದ್ರೆ ಆ ಪರ್ಟಿಕ್ಯುಲರ್ ಎನರ್ಜಿ ಇರುವಂತ ಬಿ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ? ಆ ಸ್ಟೇಟ್ ಅಲ್ಲಿ ಎನರ್ಜಿ ತುಂಬಾ ಕಡಿಮೆ ಇರುತ್ತೆ. ಸರಿನಾ? ಸೊ ಆಪ್ಷನ್ ಬಿ. Which of the following statement is false? Hydrogen molecule has one sigma bond. HCl molecule has one sigma bond. Water molecule has two sigma bonds and two lone pairs. And acetylene molecule has three pi bonds and three sigma bonds. Acetylene andre ethyne ಅಂತ. ಕರೆಕ್ಟಾ? ರೈಟ್. ಈಗ ಕೌಂಟ್ ಮಾಡ್ಕೊಳ್ಳಿ ಮಕ್ಕಳ. ಪೈ ಬಾಂಡ್ಸ್ ಎಷ್ಟಿದಾವೆ? 2 ಪೈ ಬಾಂಡ್ಸ್ ಇದೆ. 1 ಸಿಗ್ಮಾ ಬಾಂಡ್ ಇರುತ್ತೆ ಇಲ್ಲಿ. 1 ಸಿಗ್ಮಾ ಬಾಂಡ್, 1 ಸಿಗ್ಮಾ ಬಾಂಡ್. ಹಾಗಿದ್ರೆ ಅವ್ರು ಕೊಟ್ಟಿರೋದೇನಂತೆ? ಫಾಲ್ಸ್ ಸ್ಟೇಟ್ಮೆಂಟ್. ಇಲ್ಲಿ 3 ಪೈ ಬಾಂಡ್ಸ್ ಇರೋದಕ್ಕೆ ಚಾನ್ಸಸ್ ಇಲ್ಲ. ಹಾಗಾಗಿ ಓನ್ಲಿ 2 ಪೈ ಬಾಂಡ್ಸ್ ಅಂತೆ. ಹಾಗಿದ್ರೆ ಆಪ್ಷನ್ ಯಾವ್ದಾಗಬೇಕು? ಆಪ್ಷನ್ ಡಿ. ಸರಿನಾ? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 85. The number of sigma and pi bonds present in 1, 3, 5, 7 octa tetraene. Octa tetraene ಅಂತ ನೋಡ್ತಾ ಹೋಗಿ. ಆಕ್ಟಾ ಅಂದ್ರೆ 8 ಕಾರ್ಬನ್ ಇರಬೇಕು. 3, 4, 5, 6, 7, 8 ಅವರೇ ಕೊಟ್ಟಿದ್ದಾರೆ. ಈನ್ ಅಂತ 1, ಓಕೆ, 1, 3, 5, 7 ಟೆಟ್ರಾಹೀನ್ ಅಂತ. ವೇಲೆನ್ಸಿ ಸ್ಯಾಟಿಸ್ಫೈ ಆಗಬೇಕು. ಕಾರ್ಬನ್ ಸುತ್ತ ಕೇವಲ 4 ಬಾಂಡ್ಗಳಿರೋ ಥರ ನೋಡ್ಕೊಳ್ಳಿ. ಈಗ ಹೈಡ್ರೋಜನ್ಗಳನ್ನ ಹಾಕ್ತಾ ಬರೋಣಂತೆ. ಇಷ್ಟೇ. ಈಗ ಹೇಳಿ ಟೋಟಲ್ ಆಗಿ ಪೈ ಬಾಂಡ್ಸ್ಗಳು ಎಷ್ಟಿದಾವಪ್ಪ? ಪೈ ಇಸ್ ಈಕ್ವಲ್ ಟು ವಾಟ್? 4. ಸಿಗ್ಮಾ ಎಷ್ಟಿದಾವೆ ನೋಡ್ಕೊಳ್ಳಿ. 1, 2, 3, 4, 5, 6, 7, 8, 9. ಸರಿನಾ? ಸೊ ಒಂದು ಹೈಡ್ರೋಜನ್ ಹಾಕು. 9, 10, 11, 12, 13, 14, 15, 16, 17. ಸಿಗ್ಮಾ ಬಾಂಡ್ಸ್ ಅನ್ನೋದು 17 ಇದೆ. ಸೊ ಆಪ್ಷನ್ ಯಾವ್ದು ಬರುತ್ತೆ ಹೇಳಿ? ಆಪ್ಷನ್ ಬಿ. ಹೌದಲ್ವಾ? ಎಸ್, ಗುಡ್. ನೆಕ್ಸ್ಟ್ ಒನ್. ಅಲೈಲ್ ಸಯನೈಡ್ ಮಾಲಿಕ್ಯೂಲ್ ಈಸ್. ಅಲೈಲ್ ಅಂದ್ರೆ ಏನು ನೋಡಿ ಮಕ್ಕಳ? ಕಾರ್ಬನ್ 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 ಸೈನೈಡ್ ಇದೆಯಂತೆ.
ಈ ಸೈನೈಡ್ ಅನ್ನೋದು ಟ್ರಿಪಲ್ ಬಾಂಡ್ ಆಗಿ ಇರುತ್ತೆ, ಸಿ ಟ್ರಿಪಲ್ ಬಾಂಡ್ ಎನ್ ತರ ಇರುತ್ತೆ. ಓಕೆನಾ, ಸಿ ಟ್ರಿಪಲ್ ಬಾಂಡ್ ಎನ್ ಹೀಗೆ ಇರುತ್ತೆ. ಅಲೈಲ್ ಅಂದ್ರೆ ಈ ಸೈನೈಡ್ ಅಟ್ಯಾಚ್ ಆಗಿರುವಂತ, ಒಂದು ಸೆಕೆಂಡ್ ಅದನ್ನ ಇರೇಸ್ ಮಾಡ್ಬಿಡೋಣ. ಓಕೆನಾ, ಎಸ್, ಈಗ ನೋಡಿ ಅಲೈಲ್ ಅಂದ್ರೆ ಏನು, ಈ ಸೈನೈಡ್ ಗ್ರೂಪ್ ಅಟ್ಯಾಚ್ ಆಗಿರೋ ಕಾರ್ಬನ್ sp3 ಇರುತ್ತಂತೆ, ಅದು ಅಟ್ಯಾಚ್ ಆಗಿರೋದು sp2 ಇರುತ್ತಂತೆ, ಅಂದ್ರೆ ಡಬಲ್ ಬಾಂಡ್ ಇರಬೇಕು ಅಂತ. ಈಗ ನೋಡ್ತಾ ಬನ್ನಿ, ಹೌದಾ, ಎಸ್, ಈ ರೀತಿ ಇರುತ್ತೆ. ಎಷ್ಟು ಸಿಗ್ಮಾ ಬಾಂಡ್ಗಳಿದೆ, ಎಷ್ಟು ಪೈ ಬಾಂಡ್ಗಳಿದೆ ಅಂತ. ಹಾಗಾದ್ರೆ ಪೈ ಬಾಂಡ್ಗಳ ನಂಬರು 1 2 3 ಅಷ್ಟೇ ಬರೋದು, 3 ಪೈ ಬಾಂಡ್ಸ್ ಅಂತ. ಸಿಗ್ಮಾ ಬಾಂಡ್ಗಳು 1 2 3 4 5 6 7 8 ಮತ್ತೆ ಇನ್ನೊಂದು ಇರುತ್ತೆ, ಅದು 9. ಹಾಗಾದ್ರೆ 9 ಸಿಗ್ಮಾ ಬಾಂಡ್ಸ್, 3 ಪೈ ಬಾಂಡ್ಸ್ ಅಂಡ್ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ, ಈ ನೈಟ್ರೋಜನ್ ಮೇಲೆ, ಮೇಲಿನ ಕೆಳಗೆ ಇಲ್ಲ, ಅದು ಹಾಕಿ ತೊಂದರೆ ಇಲ್ಲ. ಸೊ ಆಪ್ಷನ್ ಬಿ ಆಗುತ್ತೆ ನೋಡಿ, ಹೌದಲ್ವಾ. ದ ಮಾಲಿಕ್ಯೂಲ್ ನಾಟ್ ಹ್ಯಾವಿಂಗ್ ಸಿಗ್ಮಾ ಬಾಂಡ್ ಈಸ್ ಅಂತ ಕೊಟ್ಟಿದ್ದಾರೆ. ನಾಟ್ ಹ್ಯಾವಿಂಗ್ ಸಿಗ್ಮಾ ಬಾಂಡ್, O2 ಅಂತ ತಗೊಂಡ್ರೆ ಪೈ ಬಾಂಡ್ಸ್ ಅಲ್ವಾ, ಯಾವುದ್ರಲ್ಲಿ ಇರಬಾರ್ದು. O ಡಬಲ್ ಬಾಂಡ್ O, N ಟ್ರಿಪಲ್ ಬಾಂಡ್ N, C ಡಬಲ್ ಬಾಂಡ್ O ಡಬಲ್ ಬಾಂಡ್ O ಹೀಗಿರುತ್ತೆ. ಹಾಗಾದ್ರೆ ಯಾವುದ್ರಲ್ಲಿ ಇಲ್ಲ ಅಂತ ಕೇಳಿದ್ರೆ ಕ್ಲೋರಿನ್, ಸರಿನಾ? ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 88. In hexa 1, 3 diene 5 ine, the number of carbon sigma, carbon pi and carbon hydrogen sigma bonds respectively. 1 3 diene 5 ine x ಅಂತ. x ಅಂದ್ರೆ 6 ಕಾರ್ಬನ್ ಇರಬೇಕು. 2 3 4 5 6 ಮಕ್ಕಳೇ, ಇದನ್ನ ಬಾಂಡ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. 1 3 ಡೈನ್ 5 ಐನ್ ಅಂತ ಅವರೇ ಹೇಳಿದ್ದಾರೆ. ನೋಡ್ಕೋ, ಇಲ್ಲಿಗೆ 2 ಹೈಡ್ರೋಜನ್ ಅಟ್ಯಾಚ್ ಆಗಿರಬೇಕು, 1 1 1, ಇಲ್ಲಿ ಯಾವುದೂ ಇಲ್ಲ. ಓಕೆ, ಇಲ್ಲಿಗೆ ಏನು ಅಟ್ಯಾಚ್ ಆಗಿರಬೇಕು, ಒಂದು ಹೈಡ್ರೋಜನ್ 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 ಹೈಡ್ರೋಜನ್. ಈಗ ಎಣಿಸ್ಕೊಳ್ಳೋಣಂತೆ. ಯಾಕೆ ಬರ್ತಿದ್ದೀನಿ ಅಂದರೆ, ಆ ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಬರೆದರೆ ಸಾಕಿತ್ತು, ಹೈಡ್ರೋಜನ್ ಬರೆಯೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ ಕೇಳಿದ್ದಾರೆ CH ಬಾಂಡ್ಸ್ ಎಷ್ಟಿದಾವೆ ಅಂತ ಹೇಳಿ. ಕರೆಕ್ಟಾ? CC ಸಿಗ್ಮಾ ಬಾಂಡ್ಸ್ ನೋಡಿ ಎಷ್ಟಿದಾವೆ, 1 2 3 4 4 4 ಡೈ ಐನ್ ಅಲ್ವಾ, 4 5. ಹಾಗಾದ್ರೆ ನೋಡಿ 1 2 3 4 5. ಹಾಗಾದ್ರೆ ಸಿಗ್ಮಾ ಬಾಂಡ್ಸ್ ಎಷ್ಟಿದೆ, 5 ಇದೆಯಂತೆ. ಹೌದಾ, 5 ಇದೆಯಂತೆ. 5 ಬಾಂಡ್ಗಳು ನೋಡಿ ಎಷ್ಟಿದಾವೆ, 1 2 3 4 4 ಇದೆಯಂತೆ. 5 4 ಇರೋ ಆಪ್ಷನ್ ಯಾವುದಿದೆ, ಆಪ್ಷನ್ ಎ ಬರ್ತಾ ಇದೆ ನೋಡಿ. ಹಾಗೆ 6 ಹೈಡ್ರೋಜನ್ಗಳಿದಾವೆ ಕಾರ್ಬನ್ಗೆ ಅಟ್ಯಾಚ್ ಆಗಿರುವಂಥದ್ದು. ಹೌದಾ, 5 4 6 ಅಂತ. ಸೊ ಆಪ್ಷನ್ ಎ. ನೆಕ್ಸ್ಟ್, ದ ಆಂಗಲ್ ಬಿಟ್ವೀನ್ ದ ಓವರ್ಲ್ಯಾಪಿಂಗ್ ಆಫ್ 1 s ಆರ್ಬಿಟಲ್ ಅಂಡ್ 1 p ಆರ್ಬಿಟಲ್ ಈಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಎಸ್ ಆರ್ಬಿಟಲ್ದು ಶೇಪು ಸ್ಪೆರಿಕಲ್ ಇರುತ್ತೆ, ಪಿ ಆರ್ಬಿಟಲ್ದು ಶೇಪು ಡಂಬೆಲ್ ಇರುತ್ತಂತೆ. ಕರೆಕ್ಟಾ? ಹಾಗಾದ್ರೆ ದ ಓವರ್ಲ್ಯಾಪ್ ಬಿಟ್ವೀನ್ ಎಸ್ ಅಂಡ್ ಪಿ ಆರ್ಬಿಟಲ್ ಅಕರ್ಸ್ ಅಲಾಂಗ್ ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ ಅಂತ, ಅಂದ್ರೆ ಒಂದೇ ಆಕ್ಸಿಸ್ ಅಲ್ಲಿ ಬರುವಂಥದ್ದು. ಹೀಗೆ they are both are lying in same, that is going to be bond angle will be 180 degree. So option E is the answer. ಸರಿನಾ? Next, the enolic form of acetone contains ಅಂತ ಕೊಟ್ಟಿದ್ದಾರೆ. ಅಸಿಟೋನ್, ಅಸಿಟೋನ್ ಅಂದ್ರೆ ಯಾವುದು, CH3 C ಡಬಲ್ ಬಾಂಡ್ O CH3 ಇತ್ತು. ಇದು ಟಾಟಮರೈಸೇಷನ್ ಆಗುತ್ತಂತೆ, ಅಂದರೆ ರೂಪ ಪರಿವರ್ತನೆ. ಹೇಗಿರುತ್ತೆ, CH3 COH, ಓಕೆನಾ, ಡಬಲ್ ಬಾಂಡ್ CH2. ಅವ್ರು ಕೇಳಿರೋದು ನೋಡ್ಕೊಳ್ಳಿ, ಲೋನ್ ಪೇರ್ ಸಮೇತ ಕೇಳಿದಾರಂತೆ.
ಹಾಗಿದ್ರೆ ತುಂಬ ಹುಷಾರಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಎರಡೇ ಲೋನ್ ಪೇರ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ, ಹೌದಾ? ನೋಡಿ ಬೇಕಂದ್ರೆ ಒಂದೇ ಇರೋದು ಪೈ ಬಾಂಡ್. ಸಿಗ್ಮಾ ಬಾಂಡ್ 3, 4, 5, 7, 8, 9. 9 ಸಿಗ್ಮಾ ಬಾಂಡ್ಸ್ ಇದೆ, 2 ಲೋನ್ ಪೇರ್ ಇದೆ. ಸೊ ಆಪ್ಷನ್ ಎ ಬರುತ್ತೆ ನೋಡಿ. 91. Linear combination of two hybridized orbital belonging to two atoms and each having one electron leads to A ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರಂತೆ? ಲೀನಿಯರ್ ಕಾಂಬಿನೇಷನ್ ಆಫ್ ಟೂ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಆಗ್ತಾ ಇದೆಯಂತೆ, ಎರಡು ಡಿಫ್ರೆಂಟ್ ಆಟಮ್ಸ್ಗೆ ಕನೆಕ್ಟ್ ಆಗಿದೆಯಂತೆ ಅವ ಎಲೆಕ್ಟ್ರಾನ್ಸ್. ಅಂಡ್ ಈಚ್ ಹ್ಯಾವಿಂಗ್ ಒನ್ ಎಲೆಕ್ಟ್ರಾನ್, ಎರಡರಲ್ಲೂ ಒಂದೊಂದು ಎಲೆಕ್ಟ್ರಾನ್ ಇದೆ. ಗೆಸ್ ಮಾಡೋದು ಸುಲಭ ಅನ್ಕೋತೀನಿ. ದಟ್ ಮೀನ್ಸ್ ದೇ ಗೋಯಿಂಗ್ ಟು ಫಾರ್ಮ್ ವಾಟ್? ಸಿಗ್ಮಾ ಬಾಂಡ್, ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 92. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್? ನಾಟ್ ಕರೆಕ್ಟ್. ಡಬಲ್ ಬಾಂಡ್ ಈಸ್ ಶಾರ್ಟರ್ ದನ್ ಎ ಸಿಂಗಲ್ ಬಾಂಡ್. ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗಿದೆ ನಮಗೆ. ಸಿಗ್ಮಾ ಬಾಂಡ್ ಈಸ್ ವೀಕರ್ ದ್ಯಾನ್ ಪೈ ಬಾಂಡ್, ಹೌದಾ? ನೋಡ್ಬೇಕು. ಡಬಲ್ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಸಿಂಗಲ್ ಬಾಂಡ್. ಕೋವಲೆಂಟ್ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಹೈಡ್ರೋಜನ್ ಬಾಂಡ್. ನೋಡಿ ಒಂದ್ಸಲ ಸ್ಟೇಟ್ಮೆಂಟ್ಗಳನ್ನ, ಹೌದಲ್ವಾ? ರೈಟ್. ಹಾಗಿದ್ರೆ ಆಪ್ಷನ್ ಯಾವುದು? ನಾಟ್ ಕರೆಕ್ಟ್. ಕರೆಕ್ಟಾ? ಸಿಗ್ಮಾ ಬಾಂಡ್ ಈಸ್ ವೀಕರ್ ದನ್ ಪೈ ಬಾಂಡ್ ಅಂತ ಇದೆ. ಸಿಗ್ಮಾ ಬಾಂಡ್ ಈಸ್ ಸ್ಟ್ರಾಂಗರ್ ದನ್ ಪೈ ಬಾಂಡ್ ತಾನೆ, ಹೌದಲ್ವಾ? ಸೊ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಬಿ. ಯಾವ್ದು ಕರೆಕ್ಟ್ ಅಲ್ಲ ಅಂತ ಕೇಳಿದ್ದಾರೆ, ಮಿಕ್ಕಿದ್ದೆಲ್ಲ ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಝೀರೋ ಓವರ್ಲ್ಯಾಪ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್? ಓವರ್ಲ್ಯಾಪೇ ಆಗಿಲ್ಲಂತೆ, ಯಾವ್ದಿರ್ಬಹುದು ಅಂತ. ಯಾಕೆ ಹೇಳಿ? ಅದು ನೋಡಲ್ ಝೋನ್, ಅದು ನೋಡಲ್ ಸೆಂಟರ್ ಅಂತ ಕರಿತಾ ಇದ್ದೀವಿ. ಇಲ್ಲೇನಾಗುತ್ತೆ? ನೋ ಎಲೆಕ್ಟ್ರಾನ್ ಸ್ಟೇಟ್, ನೋ ಎಲೆಕ್ಟ್ರಾನ್. ಅಲ್ಲಿ ಎಲೆಕ್ಟ್ರಾನ್ಸ್ಗಳ ಪ್ರಾಬಬಿಲಿಟಿನೇ ಕಡಿಮೆ ಇರುತ್ತೆ. ಸೊ ದಿಸ್ ಶುಡ್ ಬಿ ದ ಒನ್, ಝೀರೋ ಓವರ್ಲ್ಯಾಪಿಂಗ್. ಓಕೆನಾ? ಯಾವ ಆರ್ಬಿಟಲ್ದು ಕಂಟೆಂಟ್ ಅದರೊಳಗೆ ಇರಲ್ಲ, ಬಂದಿರಲ್ಲ. ಕ್ವಶನ್ ನಂಬರ್ 94. As the S character of hybridized orbital increases, the bond angle S character ಜಾಸ್ತಿ ಆದರೆ ಬಾಂಡ್ ಆಂಗಲ್ ಏನಾಗಬೇಕು? Okay, that is going to become increases. ಹೈಬ್ರಿಡೈಸೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೈಬ್ರಿಡೈಸೇಷನ್ ಜಾಸ್ತಿ ಆದರೆ ಬಾಂಡ್ ಆಂಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ ಇರುತ್ತೆ, ಎಸ್ ಕ್ಯಾರೆಕ್ಟರ್ 25%, ಬಾಂಡ್ ಆಂಗಲ್ ಎಷ್ಟಿರಬೇಕು? ಟೆಟ್ರಾಹೆಡ್ರಲ್ 109 ಡಿಗ್ರಿ 28 ಮಿನಿಟ್ಸ್ ಇರುತ್ತಂತೆ. ನಂತರ sp2 ನಲ್ಲಿ 120 ಇರುತ್ತಂತೆ, sp ಅದರಲ್ಲಿ 180 ಡಿಗ್ರೀಸ್ ಇರುತ್ತಂತೆ. ಸೊ ಕರೆಕ್ಟ್. ಹೈಬ್ರಿಡೈಸ್ಡ್ ಆರ್ಬಿಟಲ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ಬಾಂಡ್ ಆಂಗಲ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಇನ್ಕ್ರೀಸಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 95. Which of the following statement is not essential condition for hybridization? ಸರಿನಾ? ರೈಟ್. ಹಾಗಾದ್ರೆ ಯಾವ್ದಿರ್ಬೋದು? The orbitals present in the valence shell of the atom are held by atom are hybridized. The orbitals undergoing hybridization should have almost equal energy. Promotion of electron is essential prior to hybridization. Only half-filled orbitals participate in hybridization. Not essential condition for hybridization ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ನೋಡಿ ಆಪ್ಷನ್ 3 ನಲ್ಲಿ ಪ್ರಮೋಷನ್ ಆಫ್ ಎಲೆಕ್ಟ್ರಾನ್ ಇಸ್ ಎಸೆನ್ಷಿಯಲ್ ಪ್ರಿಯರ್ ಟು ಹೈಬ್ರಿಡೈಸೇಷನ್. ಕರೆಕ್ಟಾ?
ಏನು ಬೇಕಾಗಿಲ್ವಲ್ಲ. Promotion of electron is essential prior to hybridization ಅಂತ. Only half filled orbitals participate in hybridization. ಹಾಗಾದ್ರೆ ಪಾರ್ಷಿಯಲ್ ಅಥವಾ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಏನಾಗುತ್ತಂತೆ, ದಟ್ಸ್ ಗೋಯಿಂಗ್ ಟು ಬಿ ಹಾಫ್ ಫಿಲ್ಡ್ ಆರ್ಬಿಟಲ್ಸ್. ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಪಾರ್ಟಿಸಿಪೇಟ್ ಇನ್ ಹೈಬ್ರಿಡೈಸೇಷನ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ರಾಂಗ್ ತಾನೇ ಅದು? ಆಗ್ಲೇಬೇಕಂತ ಏನಿಲ್ಲ. ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಏನಾಗಿದೆಯಂತೆ, ದಟ್ ಇಸ್ ಇನ್ವಾಲ್ವಿಂಗ್ ಇನ್ ಹೈಬ್ರಿಡೈಸೇಷನ್, ಸೊ ದಟ್ಸ್ ರೂಲ್ಡ್ ಔಟ್. ದೇರ್ಫೋರ್ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ ನೋಡಿ. ರೈಟ್. Next question number 96. The nature of hybridization in the molecule ammonia molecule is ammonia, water, methane. ಎಲ್ಲದರಲ್ಲೂ ಯಾವ hybridization ಇರಬೇಕಂತೆ? sp3. The slow shape of the sulfate ion is shape of the sulfate ion ಏನಿರ್ಬೋದು? ಸಲ್ಫೇಟ್ SO4 2-, ಸ್ಕ್ವೇರ್ ಪ್ಲೇನಾರ್, ಟ್ರಿಗೋನಲ್ ಪ್ಲೇನಾರ್, ಆಕ್ಟಾಹೆಡ್ರಲ್, ಅಟ್లా ನೆನ್ಪಿಟ್ಕೊಳ್ಳಿ, ಸಾರಿ ಟೆಟ್ರಾಹೆಡ್ರಲ್. Sulfate ion will be in the state of what? Tetrahedral manner. Tetrahedral manner ಅಲ್ಲಿ ಇರುತ್ತಂತೆ. ಬೇಕಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ hybridization of SO4 layer, hybridization value will be 4, so it should be sp3 and therefore tetrahedral. Next, the strength of bonds formed by SS, PP and SP overlap in the order of strength. Our SS overlapping is more strength, ಏಕೆ ಸ್ಪೆರಿಕಲ್ ಇರುತ್ತಂತೆ, ಸ್ಟ್ರಾಂಗ್ ಆಗಿ ಓವರ್ಲ್ಯಾಪ್ ಆಗಿರುತ್ತೆ. ದೆನ್ SP, ದೆನ್ PP. ಸೊ ಕರೆಕ್ಟ್ ಆಗಿದೆ ನೋಡಿ. S ಆರ್ಬಿಟಲ್ ಅಂಡ್ P ಆರ್ಬಿಟಲ್ ಕಂಬೈನ್ ಆದರೆ ಅದು ಕೂಡ ಓವರ್ಲ್ಯಾಪ್ ಅಂತ ಕರಿತಾ ಇದೀವಿ, ಬಟ್ ಎನರ್ಜಿ ವಿಲ್ ಬಿ ಲೆಸರ್ ದನ್ ದ, ಹೌದಾ? ಫಸ್ಟ್ ಒನ್. ಈಗ ನೋಡಿ SS ಓವರ್ಲ್ಯಾಪಿಂಗ್ ಆಗ್ತಿದೆ, ಅದೆರಡು ಹೋಮೋ ಡಯಾಟಮಿಕ್ ಮಾಲಿಕ್ಯೂಲ್. SP ಓವರ್ಲ್ಯಾಪಿಂಗ್ ಆಗ್ತಾ ಇದೆ, ಅದು ಹೆಟೆರೋ ಡಯಾಟಮಿಕ್ ಮಾಲಿಕ್ಯೂಲ್. PP is there. Okay, lone pair repulsion. These are the electrons present on any of the molecule in excess. Correct? PP overlapping. So PP overlapping, which is going to occur by the sideway overlapping of the atomic orbital, the strength is going to be very, very, very lesser for this PP overlapping. Therefore, strength is going to be very less. Right? Next. Which of the following will have sp3d3 hybridization? sp3d3 hybridization. Already we come across with what is the shape of this one orbital when we are just looking into the structure. BRFI. What's the geometry of the BRFI? First of all, you must go through the textbook for all these things. Therefore, for this one we are going to have which structure it will be? sp3d3 hybridization, XeF6. sp3d3 ಕೊಟ್ಟಿರೋದು xenon hexafluoride ಅಂತ. xenon hexafluoride. Next, question number 100. Question number 100. Okay. Next, the shape of CO2 molecule is ಗೊತ್ತಿರೋದು ಅದು ಲೀನಿಯರ್ ಅಂತ ಕರಿತೀವಿ, ಸ್ಟ್ರೈಟ್ ಲೈನ್ ಅಲ್ಲಿ ಇರುತ್ತದೆ. ಓಕೆ. ನೆಕ್ಸ್ಟ್, ಕ್ವಶನ್ ನಂಬರ್ 100. ಲೀನಿಯರ್ ಯಾಕಿರುತ್ತೆ ಗೊತ್ತು ನಮಗೆ? ಲೀನಿಯರ್ ಅಂದ್ರೆ ಒಂದ್ ಕಡೆ ಆಕ್ಸಿಜನ್ ಅಟ್ಯಾಚ್ ಆಗಿರುತ್ತೆ, ಕಾರ್ಬನ್ಗೆ ಡಬಲ್ ಬಾಂಡ್ O, ಡಬಲ್ ಬಾಂಡ್ O. ಇದೇನಾಗಿದೆ ನೋಡಿ, that is going to be 180 degrees. Next, question number 101. Hybridization
state of carbon in fullerene is hybridization of state of carbon in fullerene is ಯಾವುದಿರುತ್ತೆ fullerenes ಅಲ್ಲಿ ಅಂತ ಕೇಳಿದ್ರೆ that is going to be involving sp2 hybridization. Okay, sp2 hybridization ಅಂತ ನೋಡಿ. ಕ್ವಶನ್ ನಂಬರ್ 102. Which of the following statements is true for an ion having sp3 hybridization? Okay, now all bonds are ionic. Hydrogen bonds are situated at the corners of a square. All bonds are coordinate covalent. Hydrogen atoms are situated at the corners of tetrahedron. Corners of tetrahedron. ಟೆಟ್ರಾಹೆಡ್ರಲ್ ಇದೆ ಅಂದ್ರೆ ಹೈಡ್ರೋಜನ್ನೇ ಇರಬೇಕು ಅಂತ ಇಲ್ಲ, ಬೇರೆ ಮಾಲಿಕ್ಯೂಲ್ಗಳಿಗೂ ಕೂಡ ಇರುತ್ತೆ. ಹೌದಾ? ಹಾಗಿದ್ರೆ ನೋಡಿ, ions having sp3 hybridization contain hydrogen atom at the corners of tetrahedron. ಸೊ ಹಾಗಿದ್ರೆ ಏನಂತೆ ಟ್ರೂ ಸ್ಟೇಟ್ಮೆಂಟ್ ಏನಂತೆ? ಅದೇ ಅಲ್ವಾ? ಆಪ್ಷನ್ ಡಿ ಬರುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 103. ಫಾರ್ ಲೀನಿಯರ್ ಅರೇಂಜ್ಮೆಂಟ್ of atoms, see, does not done by any molecule. That means which of the following molecule does not have a linear arrangement of atoms? Linear ಅಂದ್ರೆ straight line ಅಲ್ಲಿ ಇರೋ ತರ ಯಾವುದರಲ್ಲಿ ಇಲ್ಲ ಅಂತ ಕೇಳಿದ್ದಾರೆ. C2H2 ethyne, BeH2 straight line, CO2 straight line. ಉಳ್ಕೊಂಡಿರೋದೇ H2S, therefore it is going to be bent shaped. Next 104. In which one of the following molecules the central atom is said to adopt sp2 hybridization? sp2 hybridization, right? So answer ಸಿಕ್ಕೋಗುತ್ತೆ ಆಲ್ರೆಡಿ ಗೊತ್ತಿರೋದ್ರಿಂದ. That is boron trifluoride. Next question number 105. Consider the state of hybridization of carbon atoms. Find out the molecule among the following which is similar ಅಂತ ಕೇಳಿದ್ದಾರೆ. Which is similar. 105. Carbon atoms, find out the molecules among the following which is linear. Linear. Okay. Among the molecule linear means that is going to be C2H4 is there, no? This one. Consider the state of hybridization of carbon atom. Find out the molecules among the following which is linear, especially the second one, it is going to be linear in shape. Next question number 106. Equilateral shape has equilateral or triangular planar structure which involves what? sp2 hybridization. Therefore it's also going to be option B, right? Next question number 107 ನೋಡೋಣ. Question number 107. In an octahedral structure, the pair of d orbitals involved in d2sp3 hybridization is d2sp3 hybridization is ನೋಡಿ ಮಕ್ಕಳ, ಇಲ್ಲಿ ಯೂಶಲಿ D2 ಆರ್ಬಿಟಲ್ ಅಂದ್ರೆ ಯಾವುದು? ಕರೆಕ್ಟ್ ಅಲ್ವಾ? D2 ನಮಗೆ ಗೊತ್ತಿದೆ, ಡಿ ಆರ್ಬಿಟಲ್ ಅಲ್ಲಿ 5 ಸಬ್ ಅಟಾಮಿಕ್ ಅಥವಾ ಡಿಜೆನರೇಟ್ ಆರ್ಬಿಟಲ್ಸ್ ಬರುತ್ತೆ. ಯಾವ್ಯಾವುದು ನೋಡೋದಾದ್ರೆ
ಡಿ ಆರ್ಬಿಟಲ್ನ ತಗೊಂಡು ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್, ಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂಡ್ ಡಿ ಝೆಡ್ ಸ್ಕ್ವೇರ್ ಅಂತ. ಈಗ ಕೊನೆಯ ಎರಡು ಆರ್ಬಿಟಲ್ ಯಾವ್ಯಾವ್ದು ಬರುತ್ತೆ? ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅಂಡ್ ಝೆಡ್ ಸ್ಕ್ವೇರ್. ಮತ್ತೆ ಇದು 4s ಅಂಡ್ 4p ಆರ್ಬಿಟಲ್ ಬಂದಿರುತ್ತೆ. ಹಾಗಿದ್ರೆ ಮಕ್ಕಳ, ಯಾವ ಎರಡು ಆರ್ಬಿಟಲ್ಸು D2sp3 ನಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ಕೇಳಿದ್ರೆ ಆಪ್ಷನ್ ಎ ಬರುತ್ತಾ? ಎಸ್, ಕರೆಕ್ಟ್. ಸೊ ಆಪ್ಷನ್ ಎ. ನೆಕ್ಸ್ಟ್, ಕ್ವಶನ್ ನಂಬರ್ 108. The trigonal bipyramidal geometry is obtained from the hybridization. Trigonal bipyramidal ಅಂತ ನೋಡಿ. ಟ್ರಿಗೋನಲ್ ಬೈಪಿರಮಿಡಲ್ ಆಗಬೇಕು ಅಂದ್ರೆ ಸಮ್ ಎಲಿಮೆಂಟ್ ಇ ಇದೆ ಅಂತ ಅಂದ್ಕೋಣ. 1 2 3 ಎಕ್ಸ್ ಅನ್ನೋ ಎಲಿಮೆಂಟ್ಸ್ಗಳು ಅಟ್ಯಾಚ್ ಆಗಿದೆಯಂತೆ. ಟ್ರಿಗೋನಲ್ ಬೈಪಿರಮಿಡಲ್ ಅಂದ್ರೆ ಹೀಗೆ ಬರಬೇಕು, ಈ ತರ. ಯಾಕೆ ಆ ಥರನೇ ಬರಬೇಕು? ಇದು ಟ್ರಿಗೋನಲ್, ಇಲ್ಲಿಂದ ಪಿರಮಿಡ್ ಶೇಪ್ ಬರುತ್ತಂತೆ. ಈಗ ನೋಡಿ ಮಕ್ಕಳ, ಹೇಗೆ ಕಾಣಿಸ್ತಾ ಇರುತ್ತೆ? ಎಷ್ಟು ಆರ್ಬಿಟಲ್ ಬಂತಪ್ಪ? 1 2 3 4 5 5 ಬರಬೇಕು. ಹಾಗಾದ್ರೆ 5 ಆರ್ಬಿಟಲ್ ಎಲ್ಲೆಲ್ಲಿ ಬರುತ್ತೆ ನೋಡ್ಕೊಂತ ಬರೋಣ. 1 2 3 ಪಿ ಆರ್ಬಿಟಲ್ ಅಂದ್ರೆ ಎಷ್ಟಾಯ್ತು? 5 ಆಯ್ತು. ಇದು 5, ಇಲ್ಲಾದ್ರೆ 4, ಇಲ್ಲಾದ್ರೆ 6. ಹಾಗಾದ್ರೆ 5 ಹೈಬ್ರಿಡ್ ಆರ್ಬಿಟಲ್ಸ್ ಎಲ್ಲಿ ಬರ್ತಾ ಇದೆ ಅಂತ ಕೇಳಿದ್ರೆ ಆಪ್ಷನ್ ಏನಲ್ಲ. ಒಂದು ಡಿ ಆರ್ಬಿಟಲ್, ಒಂದು ಎಸ್ ಆರ್ಬಿಟಲ್, 3 ಪಿ ಆರ್ಬಿಟಲ್ ಬರ್ತಾ ಇದೆ. ಸರಿನಾ? ಆಪ್ಷನ್ ಎ. ನೆಕ್ಸ್ಟ್, in which of the following species is the underlying carbon having sp3 hybridization? sp3 hybridization ಯಾವ್ದ್ರಲ್ಲಿ ಇರುತ್ತೆ? ಸೊ ನಾನು ಡೈರೆಕ್ಟ್ ಆಗಿ ಆನ್ಸರ್ನ ಬರೀತೇನೆ, ಆಮೇಲೆ ನೋಡೋಣ. ಆಪ್ಷನ್ ಬಿ. ಯಾಕೆ ಅಂತ ಕೇಳೋದಾದ್ರೆ, ಈ ಕಾರ್ಬನ್ ಅಟ್ಯಾಚ್ ಟು ವಾಟ್? ಸಿ ಡಬಲ್ ಬಾಂಡ್ ಓ ಎಚ್, ಕರೆಕ್ಟಾ? ಹಿಂದೆ ಏನಾದರೂ ಇದು ಕೊಡಿ. ಇಲ್ಲೂ ಕೂಡ ಕಾರ್ಬನ್ ಸಿ ಡಬಲ್ ಬಾಂಡ್ ಓ, ಕಾರ್ಬನ್ ಕಾರ್ಬನ್ ಹೀಗೆ ಇದೆ, ಸರಿನಾ? ಇಲ್ಲಿ CH3 ಆಗಬೇಕು. ಇಲ್ಲೂ ಅಷ್ಟೇ, ಕಾರ್ಬನ್ ಡಬಲ್ ಬಾಂಡ್ ಕಾರ್ಬನ್, ಹೈಡ್ರೋಜನ್ ಕಾರ್ಬನ್, ಹೈಡ್ರೋಜನ್ ಹೈಡ್ರೋಜನ್. ಈಗ ನಾವು ತಗೊಳ್ತಾ ಇರೋದು ರೌಂಡ್ ಅಪ್ ಮಾಡಿರುವಂತ ಕಾರ್ಬನ್ಗಳನ್ನು. ನೆನ್ಪಿಟ್ಕೊಡಿ, ಯಾವುದೇ ಕಾರ್ಬನ್ ಇಲ್ಲೂ ಬಳಸ್ಬಿಡ್ತಿದ್ದು CH2OH ಹೀಗಿರುತ್ತೆ. ರೌಂಡ್ ಅಪ್ ಮಾಡಿರೋ ಯಾವುದೇ ಕಾರ್ಬನ್ ಅನ್ನು ನೋಡಿ, ದ ಕಾರ್ಬನ್ ವಿಚ್ ಇಸ್ ಅಟ್ಯಾಚ್ ಟು ಡಬಲ್ ಬಾಂಡ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದ್ರೆ ದಟ್ ಕಾರ್ಬನ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ವಾಟ್ ಅಂತ? sp2 ಹೈಬ್ರಿಡೈಸ್ ಕಾರ್ಬನ್. ಹಾಗಿದ್ರೆ 3 ಕೂಡ sp2ನೇ ಬರ್ತಾ ಇದೆ. ಹಾಗಿದ್ರೆ ಆಪ್ಷನ್ ಯಾವ್ದು ಬರಬೇಕು? ಆಪ್ಷನ್ ಬಿ ಬರಬೇಕು, ಸರಿನಾ? ರೈಟ್. ನೆಕ್ಸ್ಟ್, a sp3 hybrid orbital contains sp3 ಅಂತ s p p p. ಹಾಗಾದ್ರೆ ಎಲ್ಲವರದ್ದು ಈಕ್ವಲ್ ಆಗಿ ಪರ್ಸೆಂಟೇಜ್ ಇರಬೇಕು. 25% ಎಸ್ ಕ್ಯಾರೆಕ್ಟರ್, 75% ಪಿ ಕ್ಯಾರೆಕ್ಟರ್. ಸೊ ಆಪ್ಷನ್ ಯಾವ್ದು ಬರುತ್ತೆ ಹೇಳ್ತೀರಾ? ಆಪ್ಷನ್ ಎ, ಕರೆಕ್ಟಾ? ರೈಟ್. ನೆಕ್ಸ್ಟ್, the type of hybridization of the 5 carbon atoms from left to right in the molecule is. ನೋಡಿ ಮಕ್ಕಳ, ಈ ಅಂಡರ್ಲೈನ್ ಮಾಡಿರೋ ಕಾರ್ಬನ್ ಆಟಮ್ಗಳದ್ದು sp2 ಡೈರೆಕ್ಟ್ ಆಗಿ ಬರೀತಾ ಇದ್ದೀನಿ. ಹಾಗಾದ್ರೆ ಈ ಕಾರ್ಬನ್ ಅದರ ಹತ್ರ ಹೈಡ್ರೋಜನ್ನೇ ಇಲ್ಲ, ಅದಕ್ಕೆ ಅದನ್ನ sp, ಇದಕ್ಕೆ sp3, ಇದಕ್ಕೆ sp3, ಸರಿನಾ? ಈಗ ನೋಡಿ ಯಾವ್ದು ಬರ್ತಾ ಇದೆ? sp3 sp2 sp sp2 sp3. ಆಪ್ಷನ್ ಸಿ ಬರ್ತಾ ಇದೆಯಾ? ಹೌದಲ್ವಾ? ಎಸ್, ಕರೆಕ್ಟ್. ನೆಕ್ಸ್ಟ್, ಅದೇ ಕ್ವಶನ್ ಬಂತಾ? ಆಲ್ ಕಾರ್ಬನ್ ಆಟಮ್ಸ್ ಆರ್ sp2 ಹೈಬ್ರಿಡೈಸ್ಡ್ ಇನ್ ಅಂತ ಕೊಟ್ಟಿದ್ದಾರೆ. sp2 hybridized in
ಯಾವುದರಲ್ಲಿದೆ ನೋಡಿ ಇಲ್ಲಿ ಮೊದಲನೇದು 1,3 ಬ್ಯೂಟಾ ಡೈಯಿನ್, ಇಲ್ಲೊಂದು ಇಲ್ಲೊಂದು, ಎಲ್ಲ ಕಾರ್ಬನ್ಗಳು ಕೂಡ ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗೇ ಇದೆ. ದೇರ್ ಫೋರ್ ಇಟ್ ಈಸ್ ಗೋಯಿಂಗ್ ಟು ಬಿ ಏನಂತ ಹೇಳಬೇಕು, 1,3 ಬ್ಯೂಟಾ ಡೈಯಿನ್, ಆಪ್ಷನ್ ಎ. ಸರಿನಾ? ಸೊ ಆಪ್ಷನ್ ಎನೇ ಬರುತ್ತೆ. ಇಲ್ಲಿ ಎಸ್ ಪಿ ಇವೆರಡು, sp2 sp2 ಸೈಕ್ಲೋಹೆಕ್ಸೇನ್, ಅಲ್ಲೂ ಕೂಡ ಜಮೆಟ್ರಿ ನೋಡಿ ಚೇಂಜ್ ಆಗ್ತಾ ಹೋಗ್ತದೆ. ಓಕೆನಾ ಮಕ್ಕಳ? ನೆಕ್ಸ್ಟ್ 114. Which one of the following is not correct in respect of hybridization of orbitals? The orbitals present in the valence shell only are hybridized. The orbitals undergo hybridization have almost equal energy. Promotion of electron is not essential condition for hybridization. Pure atomic orbitals are more effective in forming stable bonds than the hybrid orbitals. Never. So ಹಾಗಾಗಿ ಆಪ್ಷನ್ ಡಿ ನೇ ಇನ್ಕರೆಕ್ಟ್ ಆಗುತ್ತೆ. ಈ ಮೂರು ಕೂಡ ಕರೆಕ್ಟ್ ಆಗುತ್ತೆ ನೋಡಿಬೇಕಂದ್ರೆ. ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ಗೂ ಹೈಬ್ರಿಡ್ ಆರ್ಬಿಟಲ್ಸ್ಗೂ ವಿಚ್ ಒನ್ ಇಸ್ ಬೆಸ್ಟ್ ಒನ್ ಅಂತ ಕೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಹೈಬ್ರಿಡ್ ಆರ್ಬಿಟಲ್ಸ್. ನೆಕ್ಸ್ಟ್ ಯಾಕೆ ಅಂತಲೂ ಗೊತ್ತು, ಹೈಬ್ರಿಡ್ ಆರ್ಬಿಟಲ್ಸ್ ಯಾಕಿರ್ಬೋದು? ಬಿಕಾಸ್ ಆಫ್ ದ ಈಕ್ವಿಲೆಂಟ್ ನೇಚರ್ ಅಥವಾ ಸಿಮಿಲಾರಿಟಿ ಅಥವಾ ಯೂನಿಫಾರ್ಮ್ನೆಸ್ ಅಂತ ಕರಿತೀವಿ. ಶೇಪ್, ಸೈಜ್ ಅಂಡ್ ಶೇಪ್ ಆಫ್ ದ ಆರ್ಬಿಟಲ್ಸ್. ಕರೆಕ್ಟಾ? ರೈಟ್. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ವಾಸ್ ಗಿವನ್ ಬೈ, ಯಾರು ಕೊಟ್ಟಿದ್ದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನ ಅಂತ ಹೇಳಿ? ಇಟ್ ವಾಸ್ ಮೂಲಿಕಾಂತ್. ಸೈಂಟಿಸ್ಟ್ ಹೆಸರುಗಳು ಗೊತ್ತಿರಲಿ ಸ್ವಲ್ಪ. ಓಕೆ, ಆಪ್ಷನ್ ಸಿ. Atomic orbital is monocentric while a molecular orbital is polycentric. What is the meaning of above statements? Electron density in atomic orbital is given by the electron distribution around the nucleus in an atom. However, while in molecular orbital it is given by the electron distribution around group of nuclei in a molecule. B. While an electron in an atomic orbital is influenced by one nucleus, in a molecular orbital it is influenced by two or more nuclei depending upon the number of atoms in the molecule. Okay. The electron in an atomic orbital is present in one nucleus, while in molecular orbitals, electrons are present on more than one nuclei depending upon the number of atoms in the molecule. ಹಾಗಾದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಆದರೆ ಮೀನಿಂಗ್ ಯಾವುದು ಅಂತ ಕೇಳಿದ್ರೆ ನೋಡಿ ಮಕ್ಕಳೇ, ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. While an electron in an atomic orbital is influenced by one nucleus, ಆದರೆ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಮೋರ್ ದನ್ ಒನ್ ನ್ಯೂಕ್ಲಿಯೈ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಓದ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ವಿತ್ ಇನ್ಕ್ರೀಸಿಂಗ್ ಬಾಂಡ್ ಆರ್ಡರ್ ಸ್ಟೆಬಿಲಿಟಿ ಆಫ್ ಬಾಂಡ್ ಏನಾಗುತ್ತೆ? ಇನ್ಕ್ರೀಸಸ್. ಬಾಂಡ್ ಆರ್ಡರ್ ಅಂದ್ರೆ ಏನಪ್ಪ? ಬಾಂಡ್ ಆರ್ಡರ್ ಅಂದ್ರೆ ಏನು? ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ any two atoms. Bond order 1, bond order 2, bond order 3 ಅಂತ ಹೇಳ್ತಿದೀವಿ ಅಂದ್ರೆ ಸ್ಟೆಬಿಲಿಟಿ ಆಬ್ವಿಯಸ್ಲಿ ಇನ್ಕ್ರೀಸಸ್. ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋಣ. The given increasing order of energies of various molecular orbital is not true for which of the following molecule? ಗೊತ್ತಿರಬೇಕು, ಹೌದಾ? ಒನ್ ಎಸ್ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, ಪೈ 2px, ಪೈ 2py less than less than pi sigma 2px less than sigma star 2px, that is equal to sigma star 2py.
ಲೆಸ್ ದ್ಯಾನ್ ಸಿಗ್ಮಾ ಸ್ಟಾರ್ ಟು ಪಿ ಸೆಟ್. ಹ್ಮ್ ಹೇಳ್ತೀರಾ? ನಮಗೆ ಗೊತ್ತು ಅಪ್ ಟು ಅಟಾಮಿಕ್ ನಂಬರ್, ಅಪ್ ಟು ಅಟಾಮಿಕ್ ನಂಬರ್ 7 ಇದು ಕರೆಕ್ಟ್ ಆಗುತ್ತೆ. ಇಷ್ಟು. ಹಾಗಾದ್ರೆ ಆಫ್ಟರ್ ಅಟಾಮಿಕ್ ನಂಬರ್ ಆದರೆ ಆಕ್ಸಿಜನ್ ಏನಾಗುತ್ತಂತೆ, ಈ ಎರಡೂ ಕೂಡ ನೋಡು ಇಲ್ಲಿದೆಯಲ್ಲ ಸೇಮ್ ಥಿಂಗ್, ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, ಸಿಗ್ಮಾ 2pz, pi 2px is equal to pi 2py. ಈ ತರ ಇನ್ನು ಮಿಕ್ಕಿದೆಲ್ಲ ಸೇಮ್ ಬಂದಿರುತ್ತೆ. ಸೊ ಹಾಗಾದ್ರೆ ಆಕ್ಸಿಜನ್ಗೆ ಏನಾಗುತ್ತೆ, ಅಪ್ ಟು ಅಟಾಮಿಕ್ ನಂಬರ್ 7 ಇದು ಕರೆಕ್ಟ್, ಇದು ಕರೆಕ್ಟ್ ಆಗುತ್ತೆ. ಅಟಾಮಿಕ್ ನಂಬರ್ 8 ಇಂದ ಇದು ಚೇಂಜ್ ಆಗುತ್ತೆ. ಫ್ಲೂರಿನ್ ಅವಕ್ಕೆಲ್ಲ ಈ ಆರ್ಡರ್ ಇಲ್ಲಿದೆ ನೋಡಿ, ಈ ಆರ್ಡರ್ ಇಷ್ಟು ಮಾತ್ರ ಚೇಂಜ್ ಆಗಿರುತ್ತೆ, ಗೊತ್ತಿರುತ್ತೆ. ಓಕೆನಾ? ರೈಟ್. ಸೊ ಆಪ್ಷನ್ ಡಿ ಬರುತ್ತೆ ನೋಡಿ. ಕ್ವಶನ್ ನಂಬರ್ 120 ನೋಡ್ಕೊಳ್ಳಿ ಇಲ್ಲಿ. ವಿಚ್ ಆಫ್ ದ ಫಾಲೋಯಿಂಗ್ ಕರೆಸ್ಪಾಂಡ್ಸ್ unstable molecule? Here Nb is the number of bonding electrons and Na is the number of antibonding electrons ಅಂತ ಹೇಳ್ತೀರಾ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕರೆಸ್ಪಾಂಡ್ಸ್ ಟು ಅನ್ಸ್ಟೇಬಲ್ ಮಾಲಿಕ್ಯೂಲ್ ಅಂತ ಕೊಟ್ಟಿದ್ದಾರೆ, ಹೇಳಿ. ಯೂಶುವಲ್ ಆಗಿ ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹಾಫ್ ಇಂಟು ಎನ್ ಬಿ ಮೈನಸ್ ಎನ್ ಎ ಮಾಡ್ತೀವಿ. ಯೂಶುವಲ್ ಆಗಿ ಬಾಂಡಿಂಗ್ ಅಲ್ಲಿ ಜಾಸ್ತಿ ಇರಬೇಕು, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಕಡಿಮೆ ಇರಬೇಕು. ಹಾಗಾದ್ರೆ ಇದು ಕರೆಕ್ಟ್ ಆಗುತ್ತೆ, ಸ್ಟೇಬಲ್ ಆಗುತ್ತೆ. ಸಪೋಸ್ ಎರಡರಲ್ಲೂ ಸೇಮ್ ಇದ್ರೆ ಅಥವಾ ಆಂಟಿ ಬಾಂಡಿಂಗ್ ಅಲ್ಲಿ ಜಾಸ್ತಿ ಇದೆ ಅನ್ನೋದಾದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಏನಂತ ಹೇಳ್ತೀವಿ, ನೆಗೆಟಿವ್ ಅಥವಾ ಝೀರೋ ಬಾಂಡ್ ಆರ್ಡರ್ ಕರೆಸ್ಪಾಂಡ್ಸ್ ಟು ಅನ್ಸ್ಟೇಬಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ನೆಗೆಟಿವ್ ಬಾಂಡ್ ಅಂದ್ರೆ ಏನಪ್ಪಾ, ದೇರ್ ಇಸ್ ನೋ ಮೀನಿಂಗ್ ಅಟ್ ಆಲ್. ಅಥವಾ ಝೀರೋ ಬಾಂಡ್ ಅಂದ್ರೆ ಏನಪ್ಪಾ, ಎಸ್. ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ, ಅದನ್ನ ಅನ್ಸ್ಟೇಬಲ್ ತಗೊಳ್ತೀವಿ. ದೇರ್ ಫೋರ್ ಆಪ್ಷನ್ ಡಿ ಆಗ್ಬೋದಾ? ಬಿ ಅಂಡ್ ಸಿ. ಓಕೆ. ಕ್ವಶನ್ ನಂಬರ್ 120. If Nx is the number of bonding orbital of an atom and Ny is the number of antibonding orbitals, then the molecule or atom will be stable if ಅಂತ ಇದೆ. ಯಾವಾಗ ಸ್ಟೇಬಲ್ ಆಗುತ್ತೆ ಒಂದ್ಸಲ ನೋಡಿ, ಯಾವಾಗ ಹೇಳಿ? when Nx is greater than Ny, ಬಾಂಡಿಂಗ್ ಅಲ್ಲಿ ಜಾಸ್ತಿ ಇದೆ, ಆಂಟಿ ಬಾಂಡಿಂಗ್ ಅಲ್ಲಿ ಕಡಿಮೆ ಇದೆ ಅಂತ. ಸೊ ಆಪ್ಷನ್ ಎ ಬರುತ್ತೆ. ಹೌದಾ ಮಕ್ಕಳ? ಆಪ್ಷನ್ ಎ ವಿಲ್ ಬಿ ದ ಕರೆಕ್ಟ್ ಒನ್. Dear students, I think you are understanding. Yeah? Yes. We shall move to the next one. 121. In the molecular orbital diagram of O2 plus ion, the highest occupied orbital is ಅಂತ ಇದೆ. highest occupied orbital is. ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನ ಬರ್ಕೊಂಡು ಹೋದ್ರೆ ಸಿಗ್ಮಾ ಸ್ಟಾರ್ಗೆ ಕೊನೆಯದಾಗಿ ಬರಿತೀವಿ ನಾವು, ಸಿಗ್ಮಾ ಸ್ಟಾರ್. ಓಕೆನಾ? ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? 8 ಪ್ಲಸ್ 8 ಇರುತ್ತೆ, ದಟ್ ಇಸ್ ಈಕ್ವಲ್ ಟು 16. ಅವರೇ +1 ಅಂತ ಕೊಟ್ಟಿದ್ದಾರೆ, ಅಂದ್ರೆ ಒಂದು ಮೈನಸ್ ಮಾಡುವಂತ. ದಟ್ ಇಸ್ ಈಕ್ವಲ್ ಟು 15 ಎಲೆಕ್ಟ್ರಾನ್ ಸಿಸ್ಟಮ್. ಆ 15 ಎಲೆಕ್ಟ್ರಾನ್ಗಳನ್ನ ನಾನು ಹಾಕ್ತಾ ಹೋದ್ರೆ ದಟ್ ಇಸ್ ಗೋಯಿಂಗ್ ಟು ರೀಚ್ ಅಪ್ ಟು ವಾಟ್, ಟು ಸಿಗ್ಮಾ ಸ್ಟಾರ್ 2pz ವರೆಗೂ ಬರುತ್ತಂತೆ. ಸೊ ದಟ್ ವಿಲ್ ಬಿ ದ ಆನ್ಸರ್. ನೆಕ್ಸ್ಟ್, question number 122. The theory capable of explaining paramagnetic behavior of oxygen is ಅಂತ ಕೊಟ್ಟಿದ್ದಾರೆ. ಯಾವ್ದಿರ್ಬೋದು ಅಂತ ಕೇಳಿದ್ರೆ ಮ್ಯಾಗ್ನೆಟಿಕ್ ಬಿಹೇವಿಯರ್ ಬಗ್ಗೆ ಬೇರೆ ಯಾವ ಥಿಯರಿನೂ ಹೇಳಿಲ್ಲ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿನೇ ಹೇಳುವಂಥದ್ದು. ಹಾಗಾದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ which explains about, okay, which explains about magnetic property ಅಥವಾ paramagnetic behavior of oxygen ಹೇಳ್ಬೋದಲ್ವಾ? ರೈಟ್. Next, question number 123. In an anti-bonding molecular orbital, electron density is minimum.
ಎಲ್ಲಿ ಅಂತ ಕೇಳಿದ್ದಾರೆ. Around one atom of the molecule between the two nuclei of the molecule at the region away from the nuclei of the molecule at no place. So most probable ಏನಾಗಿರುತ್ತಂತೆ ಆಪ್ಷನ್ ಬಿ ಬಿಟ್ವೀನ್ ದ ಟೂ ನ್ಯೂಕ್ಲಿಯೈ ಆಫ್ ದ ಮಾಲಿಕ್ಯೂಲ್ ಆಗಿರುತ್ತೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 124. When two atomic orbitals combine, they form. ಎರಡು ಅಟಾಮಿಕ್ ಆರ್ಬಿಟಲ್ ಬಂದ್ರೆ ಎರಡು ಮಾಲಿಕ್ಯುಲರ್ ಆರ್ಬಿಟಲ್ ಬರಬೇಕು, ನಾಲ್ಕು ಬಂದ್ರೆ ನಾಲ್ಕು ಹೊರಗಡೆ ಬರಬೇಕು. ಓಕೆನಾ? ಹಾಗಾದ್ರೆ ಒಂದು ಬಾಂಡಿಂಗು ಇನ್ನೊಂದು ಆಂಟಿ ಬಾಂಡಿಂಗು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಅಲ್ಲಿ ಬರ್ಕೊಳ್ಳೋದಾದ್ರೆ ಒನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಪ್ಲಸ್ ಒನ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ABMO and MO ಅಂತ ಕರಿತೀವಿ. ಸೊ ಟೋಟಲ್ 2 molecular orbitals will be formed. Next, paramagnetism is exhibited by the molecules which are having unpaired electrons. ಹೌದಾ ಮಕ್ಕಳ? ಅನ್ಪೇರ್ಡ್ ಅಂತ 1T ಅಂತ ಹೇಳಿ. ಅನ್ಪೇರ್ಡ್ ಅಂದ್ರೆ ಏನಂತೆ? 1T ಸಿಂಗಲ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ. ಪೇರ್ಡ್ ಅಂದ್ರೆ ಜೊತೆ ಆಗಿರುತ್ತೆ, ಪೇರ್ಡ್ ಆಗಿರುತ್ತೆ. Next, question number 126. The difference in energy between the molecular orbital formed and the combining atomic orbital is called ಅಂತ ಇದೆ. ಹೇಳ್ತೀರಾ? The difference in energy between the molecular orbital formed and the combining atomic orbital is called as what? Stabilization energy. ಈ ವರ್ಡ್ಗಳು ಗೊತ್ತಿರಬೇಕು. ಸ್ಟೆಬಿಲೈಸೇಷನ್ ಎನರ್ಜಿ ಅಂತ. ಓಕೆ, ನೆಕ್ಸ್ಟ್, ದ ಬಾಂಡ್ ಆರ್ಡರ್ ಇನ್ N2 ಪ್ಲಸ್ ಈಸ್ ಅಂತ ಕೊಟ್ಟಿದ್ದಾರೆ. N2 ಪ್ಲಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದಾದ್ರೆ ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2, pi 2px2 that is equal to pi 2py2. ಅದಾದ್ಮೇಲೆ ಸಿಗ್ಮಾ 2p z2 ಆಗಬೇಕಿತ್ತು, ಒಂದೇ ಒಂದಿದೆ ನೋಡ್ಕೊಳ್ಳಿ. N2 ಅಂದ್ರೆ 14 ಎಲೆಕ್ಟ್ರಾನ್ಸ್ ಇರಬೇಕು. 2 4 6 8 10 12 13. 14ರಲ್ಲಿ ಒಂದು ಎಲೆಕ್ಟ್ರಾನ್ ತೆಗೆದಿದೆಯಾ? ಸೊ ದಿಸ್ ಇಸ್ ದ ಮೋಸ್ಟ್ ಪ್ರಾಬ್ಲಮ್. ಈಗ ನೋಡ್ತಾ ಹೋಗಿ ಎಷ್ಟು ಅನ್ಪೇಯ್ಡ್ ಎಲೆಕ್ಟ್ರಾನ್ ಇರುತ್ತಪ್ಪ ಅಂತ ಕೇಳಿದ್ರೆ ಸರಿನಾ? ಅದಕ್ಕೂ ಮುಂಚೆ ಬಾಂಡ್ ಆರ್ಡರ್ ಕೇಳಿದರೆ ಬಾಂಡ್ ಆರ್ಡರ್ಗೆ ನಾವೀಗ ನೋಡೋಣಂತೆ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಇಂಟು NB ಮೈನಸ್ NA. ಹೇಳಿ, ಬಾಂಡ್ ಆರ್ಡರ್ ಅಂದ್ರೆ ಹಾಫ್ ಇಸ್ ಈಕ್ವಲ್ ಟು ಬಾಂಡಿಂಗ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 1 2 3 4 5 6 7 8 9 ಎಲೆಕ್ಟ್ರಾನ್ ಇದೆ. ಆಂಟಿ ಬಾಂಡಿಂಗ್ ಅಲ್ಲಿ ಬರೀ 4 ಎಲೆಕ್ಟ್ರಾನ್ ಇದೆ. ಸೊ ಇಟ್ ಶುಡ್ ಬಿ ವಾಟ್? 9 minus 4 that is equal to 5/2, 2.5. ಅದರ ಬಾಂಡ್ ಆರ್ಡರ್ ಏನು ಬರ್ತಾ ಇದೆಯಂತೆ? 2.5 ಅಥವಾ 5/2 ಯಾವ್ದು ಬೇಕಾದ್ರೂ ಬರೀಬಹುದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್, ವಿಚ್ ಮಾಲಿಕ್ಯೂಲ್ ಹ್ಯಾಸ್ ದ ಹೈಯೆಸ್ಟ್ ಬಾಂಡ್ ಆರ್ಡರ್ ಅಂತ ಇದೆ. ನೋಡಿದ ತಕ್ಷಣ ಹೇಳ್ಬೋದು ನೈಟ್ರೋಜನ್. ಬಾಂಡ್ ಆರ್ಡರ್ ಅಂದ್ರೆ ನಂಬರ್ ಆಫ್ ಬಾಂಡ್ ಬಿಟ್ವೀನ್ ಎನಿ ಟು ಆಟಮ್ಸ್ ಅಂತ ಗೊತ್ತಿದೆ. ಇದು ಕಾನ್ಸೆಪ್ಟ್ ಬೇಸ್ಡ್ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಹಾಗೆ ಬರೀತಾ ಇದ್ದೀನಿ. ಇಸ್ ದಟ್ ಕ್ಲಿಯರ್ ಟು ಎವ್ರಿವನ್? ಯಾ, ರೈಟ್. ನೆಕ್ಸ್ಟ್ ಒಂದು ನೋಡೋಣ. ಕ್ವಶನ್ ನಂಬರ್ 129. Which of the following molecule is expected to be exhibit diamagnetic behavior? ಡಯಾಮ್ಯಾಗ್ನೆಟಿಕ್ ಅಂದ್ರೆ ಏನು? ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಇರಬೇಕಂತ. ಹಾಗಾದ್ರೆ N2 ಅಂತ ತಗೊಂಡ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯಪ್ಪ? ದಟ್ ಈಸ್ ಈಕ್ವಲ್ ಟು 14 ಎಲೆಕ್ಟ್ರಾನ್. ಕಾರ್ಬನ್ ಅಂತ ತಗೊಂಡ್ರೆ 12 ಎಲೆಕ್ಟ್ರಾನ್, ಆಕ್ಸಿಜನ್ ಅಂತ ತಗೊಂಡ್ರೆ 16 ಎಲೆಕ್ಟ್ರಾನ್, ಸಲ್ಫರ್ ಅಂತ ತಗೊಂಡ್ರೆ right? Is it 16? Yeah, 32 electrons. Now I'm going to ask you the question. According to molecular orbital theory, what is the electronic configuration we have written for nitrogen? Sigma 1s2, sigma star 1s2, sigma 2s2,
sigma star 2s2 sigma 2px 2px2 that is equal to sigma 2py2 then pi 2pz square. So totally ಎಷ್ಟಾಯ್ತು 2 4 6 8 10 12 14 ಹಾಗಿದ್ರೆ ನೈಟ್ರೋಜನ್ ಆಗೋಯ್ತು ಕರೆಕ್ಟಾ. ಹಾಗಾದ್ರೆ ಡಯಾಮ್ಯಾಗ್ನೆಟಿಕ್ ಗೊತ್ತಿರುತ್ತೆ. ಸೊ ಕಾರ್ಬನ್ನಲ್ಲೂ ಹಾಗೂ ನೈಟ್ರೋಜನ್ನಲ್ಲೂ ಎರಡರಲ್ಲೂ ಏನಾಗಿರುತ್ತಂತೆ ದಟ್ ವಿಲ್ ಬಿ ಡಯಾಮ್ಯಾಗ್ನೆಟಿಕ್ ಬಿಹೇವಿಯರ್. ಓಕೆನಾ. ಅದೇ ರೀತಿ ಆಕ್ಸಿಜನ್ ಕಾರ್ಬನ್ ಸಲ್ಫರ್ಗೂ ಬರೋದು ಪ್ರಾಕ್ಟೀಸ್ ಮಾಡಬೇಕು. ಓಕೆ ಯಾ. ನೆಕ್ಸ್ಟ್, the correct statement with regard to H2 plus and H2 minus is H2 ಅಂದ್ರೆ 1s2 ಇತ್ತು, H2 plus ಅಂದ್ರೆ 1s1 ಇದೆ, H2 minus ಅಂದ್ರೆ ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s1. ಹಾಗಿದ್ರೆ ನೋಡೋಣಂತೆ H2 ಪ್ಲಸ್ ಅಂತ ತಗೋಬೇಕು ಅಂತಂದ್ರೆ ಬಾಂಡ್ ಆರ್ಡರ್ ಏನಿರುತ್ತಪ್ಪ. H2 ಪ್ಲಸ್ ಅಂದ್ರೆ ಎಷ್ಟು ಬರ್ಬೋದು? ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಕರೆಕ್ಟಾ 1 minus 0 that is equal to what? ಹಾಫ್. ಹಾಗಿದ್ರೆ H2 ಮೈನಸ್ ತಗೊಂಡ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದು ತಗೊಂಡಿದ್ರೆ H2 ಇಟ್ಸ್ ಗೋಯಿಂಗ್ ಟು ಬಿ ಸಿಗ್ಮಾ 1s1 ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2. ಹಾಗಾದ್ರೆ H2 ಮೈನಸ್ ಎಷ್ಟು ಬರಬೇಕು ಬಾಂಡ್ ಆರ್ಡರು? ಹಾಫ್ ಇಂಟು 2 minus 1 is equal to half. ಅದೇ ಬಾಂಡ್ ಆರ್ಡರ್ ರಿಮೈನ್ಸ್ ಸೇಮ್ ಅಂತ ಹೇಳ್ಬೋದಾ? ಓಕೆ. ಹಾಗಿದ್ರೆ ಆನ್ಸರ್ ಯಾವ್ದು ಬರುತ್ತೆ ನೋಡಿ. H2 plus is more stable than H2 minus ಅಲ್ಲ H2, right? Next. Question number 131. Mark the incorrect statement in the following. ಕೊಟ್ಟಿರೋದ್ರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಫಾಲೋ ಮಾಡಬಹುದಾ? ಎಸ್. The bond order in the species O2 plus O2 minus decreases as O2 plus greater than O2 minus. Option B, the bond energy in diatomic molecule always increases when an electron is lost. Electrons in antibonding molecular orbital contribute to repulsion between two atoms. With increase in bond order, bond length decreases and bond strength increases. Okay, irodu incorrect statement irodrinda the bond energy of diatomic molecule increases when an electron is lost anta ಇದೆ. ನೋಡ್ಬೇಕು ಅದನ್ನ. ಓಕೆ, ಯಾಕೆ ಅಂತಂದ್ರೆ whenever we are learning the concept ಆ NCERT ಇರೋ ಪಾಯಿಂಟ್ಸ್ಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆನಾ ಮಕ್ಕಳ? ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣಂತೆ. ಇನ್ಮೇಲೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಡಯಾಗ್ರಾಮ್ ಬೇಸಿಸ್ ಮೇಲೆ ಯಾವುದೇ ಪ್ರಾಬ್ಲಮ್ ಬಂದರೂ ಬರೆದು ಸಾಲ್ವ್ ಮಾಡಬೇಕು. ಓಕೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು MOT which of the following statement about the magnetic character and bond order is correct regarding O2 plus ಅಂತ ಕರೆಕ್ಟಾ? ಈಗ ನೋಡಿ O2 and O2 ಪ್ಲಸ್ ಅಂತ ತಗೊಂಡ್ರೆ O2 ಗಿಂತಲೂ ಬಾಂಡ್ ಆರ್ಡರ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ ಅಂತ ಕೇಳಿದ್ರೆ ಯಾವ್ದಂತ ಇದು O2 ಅಲ್ವಾ? O2 ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಇಸ್ ಈಕ್ವಲ್ ಟು 10 minus 5 divided by 2 ಅಂದರೆ ಹಾಫ್ ಇಂಟು NB minus NA that is equal to what? 2.5. ಅದೇ ಹೈಡ್ರೋಜನ್ ಅಂತ ಆಕ್ಸಿಜನ್ ಅಂತ ತಗೊಂಡ್ರೆ that bond order is what? O double bond O double bond. That means
According to MO2, which of the following statement about the magnetic character and bond order is correct regarding O2 plus ಅಂತ ಹೇಳೋದಾದ್ರೆ ಎಷ್ಟಿದೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನೋಡಬೇಕು ಅಂತ ಹೇಳೋದಾದ್ರೆ that is going to be option B. Paramagnetic and bond order of this O2 plus is greater than O2 minus O2. Okay na? O2 plus. Then question number 133. Based on bond order is a concept in the MOOT. It depends on the number of electrons in the bonding and antibonding orbitals. Which of the following statements is true about it? The bond order, the bond order can have a negative quantity, has always an integer value, can assume any positive or integral or fractional value, including zero. In a non-zero, okay, this bond order is a non-zero quantity. ಹಾಗಿದೆ ಈ ನಾಲ್ಕು ಕೂಡ ಮೇನ್ ಥಿಯರಿ ಅಂತ ಕರಿತಾ ಇದ್ದೀವಿ. ಅದು ಹಾಗಾದ್ರೆ ಬಾಂಡ್ ಆರ್ಡರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನೋಡೋಣಂತೆ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತೇಳಿ ಆಮೇಲೆ ಅನಲಿಸ್ ಮಾಡಿ ಬರೀಬೇಕು. ದಿಸ್ ಟೈಪ್ ಆಫ್ ಕ್ವಶನ್ಸ್ ಟೇಕ್ಸ್ ಟೈಮ್. ನೀವು ಮಾಡುವಾಗ ಸ್ವಲ್ಪ ಹುಷಾರಾಗಿ. ರೈಟ್. ಹಾಗಿದ್ರೆ ಆಪ್ಷನ್ ಹಾಕ್ಲೇ ಇಲ್ಲಲ್ವಾ? ಯಾವ್ದಾಗುತ್ತಂತೆ? ಕ್ವಶನ್ ನಂಬರ್ 133 ಆಪ್ಷನ್ ಸಿ. ಓಕೆನಾ? Which of the following does not exist on the basis of MOT? Molecular orbital theory base ಮೇಲೆ ಬದುಕೇ ಇಲ್ಲ ಅಥವಾ ಎಕ್ಸಿಸ್ಟ್ ಆಗಲ್ಲ ಅಂದ್ರೆ ಯಾವ್ದಂತೆ? That's going to be helium 2 because helium is a. So question number 134. Which of the following does not exist on the basis of molecular orbital theory? Dear students, very simple question. H2 plus is there, He2 plus is there, He2 is there, Li2 is there. Let us see this one. Okay, we are just going directly with the helium molecule. Why? Because helium does not exist at all. Because atomic number of helium, it is going to be helium atom I am taking 1s2. If two helium are there, sigma 1s2, sigma star 1s2. Therefore, bond order is equal to what it becomes? Half into Nb2 minus 2, that is equal to 0. So it does not exist. That's why helium, right? Next one. The paramagnetic property of the oxygen molecule is due to the presence of unpaired electrons present in. ಎಲ್ಲಿರುತ್ತೆ unpaired electrons? ಹಾಗಾದ್ರೆ paramagnetic property explain ಮಾಡಬೇಕು ಅಂದ್ರೆ we need to know that where the electrons are present in the molecule. Correct ಅಲ್ವಾ? ಹಾಗಾದ್ರೆ ನೋಡ್ಕೊಂತ ಬರೋಣ ಅಂತ. ಈಗ ಆಕ್ಸಿಜನ್ ಮಾಲಿಕ್ಯೂಲ್ ಅಟಾಮಿಕ್ ನಂಬರ್ ಮೋರ್ ದ್ಯಾನ್ 7 ಇದೆ. ಹಾಗಾದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ ಅಂತ ಹೇಳಿದೆ ನಾನು. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಗೋಯಿಂಗ್ ಟು ಬಿ 1 ಬಾಕ್ಸ್. ಆಫ್ಟರ್ ದಟ್ ಇಟ್ಸ್ ಗೋಯಿಂಗ್ ಟು ಬಿ 2 ಬಾಕ್ಸ್. ಕರೆಕ್ಟ್? ಇಲ್ಲಿ 2 ಬಾಕ್ಸ್, ಇಲ್ಲಿ 1 ಬಾಕ್ಸ್. ಗೊತ್ತು ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೇಗೆ ಬರ್ಕೊಳ್ಳೋದು ಅಲ್ವಾ? ರೈಟ್, ಈ ತರ ಇರುತ್ತೆ ಹೀಗೆ. Then we are just dealing with that one. ನೋಡಿ ಬರೆಯೋಣ. ಬರೆದಾದ್ಮೇಲೆ ಹೇಗೆ ಬರುತ್ತೆ ಸ್ಟ್ರಕ್ಚರ್ಸ್ ನೋಡೋಣ. ಇದು ಯಾವ ಆರ್ಬಿಟಲ್ಲು? ಸಿಗ್ಮಾ 2px ಅಂತೆ. ಇದು ಪೈ 2py ಅಂಡ್ ಪೈ 2pz. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇದೇನಾಗಬೇಕು? ಪೈ ಸ್ಟಾರ್ 2py, ಇದು ಪೈ ಸ್ಟಾರ್ 2pz. ಇದೇನಾಗಬೇಕು? ಸಿಗ್ಮಾ ಸ್ಟಾರ್ 2px. ನಮಗೆ ಗೊತ್ತು ಆಕ್ಸಿಜನ್ ಅಲ್ಲಿ 4 ಎಲೆಕ್ಟ್ರಾನ್ ಇರುತ್ತೆ ಅಂತ ಹೇಳಿ. ಇಲ್ಲೂ ಕೂಡ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? 4 ಎಲೆಕ್ಟ್ರಾನ್. ಸರಿನಾ? ಈಗ ಫಿಲ್ಲಿಂಗ್ ಅಪ್ ಆಫ್ ಎಲೆಕ್ಟ್ರಾನ್ ನೋಡ್ಕೊ ಬನ್ನಿ. 4 ಎಲೆಕ್ಟ್ರಾನ್ಸ್, 4 ಎಲೆಕ್ಟ್ರಾನ್ಸ್, ಅಲ್ಲಿಗೆ 8 ಎಲೆಕ್ಟ್ರಾನ್ಸ್ ಆಗುತ್ತೆ. 2, 4, 6, 7, 8. ಹೀಗೆ ಹೇಳಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಲ್ಲಿರುತ್ತೆ, ಯಾವ ಆರ್ಬಿಟಲ್ ಇರುತ್ತೆ ಅಂತಂದ್ರೆ, ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯುವಾಗ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಲ್ಲಿರುತ್ತೋ that will be there and that will be responsible for in the magnetic properties. So option C ಆಗುತ್ತೆ ನೋಡಿ. pi star 2py 1 and pi star 2py 2pz 1. Literally electrons unpaired ಇರೋದ್ರಿಂದ magnetic property will be arising. Right. So question number 136.
In which of the following state of compounds the magnitude of hydrogen bonding will be maximum, and in which case it will be minimum? ಹೇಳಕ್ಕಾಗತ್ತಾ? Right? ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಯಾವ್ದ್ರಲ್ಲಿರುತ್ತೆ, ಕಮ್ಮಿ ಯಾವ್ದ್ರಲ್ಲಿರುತ್ತೆ ಅಂತ ಹೇಳಿ. So the answer will be solid and gases. Solid and gases. ಸರಿನಾ ಮಕ್ಕಳ? Right. Next, question number 137. Which of the following are correctly classified? Intermolecular hydrogen bonding, intramolecular hydrogen bonding ಅಂತ ಕೊಟ್ಟಿದ್ದಾರೆ. ಓಕೆ, HF ಅಂತ ತಗೊಂಡ್ರೆ one second. Intermolecular hydrogen bonding, intramolecular hydrogen bonding correctly classified. ಹೌದಲ್ವಾ? ರೈಟ್. HF ಅಂತ ಇಂಟರ್ ಕರೆಕ್ಟ್ ಆಗುತ್ತೆ. ಇಂಟ್ರಾ ಹೈಡ್ರೋಜನ್ ಬಾಂಡಿಂಗ್ ವಾಟರ್ ತಪ್ಪಾಗುತ್ತೆ. ಇಂಟರ್ಮಾಲಿಕ್ಯುಲರ್ ಸರಿ ಹೋಗುತ್ತೆ, ತಪ್ಪಾಗುತ್ತೆ. ಇದು ಇಂಟರ್ಮಾಲಿಕ್ಯುಲರ್ ಆರ್ಥೋನೈಟ್ರೋಫಿನಾಲ್, ಇದು ಸರಿಯಾಗುತ್ತೆ, ಇದು ತಪ್ಪಾಗುತ್ತೆ. therefore option C is the correct one. ಯಾಕಂತೆ ಅವ್ರು ಕೊಟ್ಟಿರೋದೇನಂತೆ ಇಂಟರ್ಮಾಲಿಕ್ಯುಲರ್ ಮತ್ತೆ ಇಂಟ್ರಾಮಾಲಿಕ್ಯುಲರ್ ಯಾವ್ದ್ರಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳಿ. ಓಕೆನಾ ಮಕ್ಕಳ? ರೈಟ್, ಆಪ್ಷನ್ ಸಿ ಸರಿಯಾಗಿರುತ್ತೆ ನೋಡಿ. ನೆಕ್ಸ್ಟ್, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಎಕ್ಸಿಸ್ಟ್ ಓನ್ಲಿ ಇನ್ ಅಂತ ಹೇಳ್ತಾರೆ. ಇಂಟ್ರಾಮಾಲಿಕ್ಯುಲರ್ ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಆರ್ಥೋನೈಟ್ರೋಫಿನಾಲ್. ನಾವು ಆಲ್ರೆಡಿ ಗೊತ್ತಿದೆ ನಮಗೆ, ಕರೆಕ್ಟಾ? ಎಸ್. ಈಗೇನಾಗುತ್ತೆ, ಫಿನಾಲ್ ಇರುತ್ತೆ, OH ಇರುತ್ತೆ, N ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ O, ಈ ತರ ಇರುತ್ತಂತೆ. ಸೊ ಇಂಟ್ರಾ ಅಂದ್ರೆ ವಿತಿನ್ ದ ಮಾಲಿಕ್ಯೂಲ್ ಇರಬೇಕು. ವಿತಿನ್ ದ ಮಾಲಿಕ್ಯೂಲ್ ಇದೆ ಅನ್ನೋದಾದ್ರೆ ನೋಡಿ ಇಲ್ಲಿ ಹೇಗಿರುತ್ತೆ ಬಾಂಡಿಂಗ್, ಹೈಡ್ರೋಜನ್ ಬಾಂಡಿಂಗ್ ಅಂದ್ರೆ ಬಿಟ್ವೀನ್ ದ ಆಕ್ಸಿಜನ್ ಆಫ್ NO2 ಅಂಡ್ ಹೈಡ್ರೋಜನ್ ಆಫ್ OH, ಇವೆರಡು ಮಧ್ಯೆ ಏನಿರುತ್ತಂತೆ ಬಾಂಡಿಂಗ್ ಫಾರ್ಮ್ ಆಗುತ್ತೆ. ಸೊ ದ ಆನ್ಸರ್ ವಿಲ್ ಬಿ ಏನ್ ಹೇಳ್ತೀರಾ, ಆರ್ಥೋ ನೈಟ್ರೋ ಫಿನಾಲ್ ಅಂತ ಕರಿತಾ ಇದೆ. ಆರ್ಥೋ ನೈಟ್ರೋ ಫಿನಾಲ್. ಸೊ ಆಪ್ಷನ್ ಎ. ಓಕೆನಾ? Right. Next, the boiling point of para-nitrophenol is higher than that of orthonitrophenol because ಮೊದಲನೇದಾಗಿ NO2 group at para position behaves in different way from that of orthonitrophenol. Option B, intermolecular hydrogen bonding exists in para-nitrophenol. There is intermolecular hydrogen bonding in para-nitrophenol. Para-nitrophenol has a higher molecular weight than orthonitrophenol ಅಂತ. ಹಾಗಿದ್ರೆ ಮಕ್ಕಳ ಇಲ್ಲಿ ನೋಡಿ, para-nitrophenol ಅಲ್ಲಿ ಯಾವ ಬಾಂಡಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಇದು. ಬಿಕಾಸ್ ಆಫ್ ದಟ್ ಓನ್ಲಿ ಇಟ್ ಇಸ್ ಹ್ಯಾವಿಂಗ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಸರಿನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಆರ್ಡರ್ ಆಫ್ ಇಂಟರಾಕ್ಷನ್ಸ್ ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆರ್ಡರ್ ಯಾವುದು? ಕೋವಲೆಂಟ್, ಹೈಡ್ರೋಜನ್ ಬಾಂಡಿಂಗ್, ವ್ಯಾನ್ ಡರ್ ವಾಲ್ಸ್, ಡೈಪೋಲ್, ಡೈಪೋಲ್ ಇಂಟರಾಕ್ಷನ್, ವ್ಯಾನ್ ಡರ್ ವಾಲ್ಸ್, ಹೈಡ್ರೋಜನ್ ಡೈಪೋಲ್, covalent, van der Waals dipole dipole, hydrogen bonding, covalent, dipole dipole, van der Waals, hydrogen bonding, covalent ಅಂತ ಕರೀತಾ ಇದ್ದೀವಿ. ಹಾಗಿದ್ರೆ ಯಾವುದು ವೀಕೆಸ್ಟ್ ಫೋರ್ಸ್ ಅಪ್ಪ? van der Waals ಫೋರ್ಸ್. ಯಾವುದು ಸ್ಟ್ರಾಂಗೆಸ್ಟ್ ಫೋರ್ಸ್ ಅಪ್ಪ? covalent. therefore option B is the correct one. ಗೊತ್ತಿರಲಿ ಅದು. ಓಕೆ, ಆಪ್ಷನ್ ಬಿ. ನೆಕ್ಸ್ಟ್, strongest hydrogen bond is shown in. strongest hydrogen bond is shown in. ನೋಡಕ್ಕಾಗತ್ತಾ? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸಿನಾಪ್ಸಿಸ್ ಅಲ್ಲಿ. ಹೈಡ್ರೋಜನ್ ಫ್ಲೂರೈಡ್ HF ಅಂತ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂಡ್ ಹೈಯೆಸ್ಟ್ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್. ಅದೇ ಎಲೆಕ್ಟ್ರೋಪಾಸಿಟಿವ್ ಅಂಡ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ಆ ಚಾರ್ಜ್ ಸೆಪರೇಷನ್ ತುಂಬಾ ಜಾಸ್ತಿ ಇರುತ್ತೆ. ದಟ್ ಇಸ್ ದ ರೀಸನ್ ವೈ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸ್ಟ್ರಾಂಗೆಸ್ಟ್ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್, ದ ಲೋ ಡೆನ್ಸಿಟಿ ಆಫ್ ಐಸ್ ಕಂಪೇರ್ಡ್ ಟು ವಾಟರ್ ಇಸ್ ಡ್ಯೂ ಟು. ಯಾಕಿರಬಹುದು? ಕರೆಕ್ಟ್ ಅಲ್ವಾ? ಹಾಗಿದ್ರೆ ನೋಡ್ತಾ ಹೋಗೋಣಂತೆ. ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್, ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್, ಹೈಡ್ರೋಜನ್ ಬಾಂಡಿಂಗ್ ಇಂಟರಾಕ್ಷನ್, ಡೈಪೋಲ್ ಇಂಟರಾಕ್ಷನ್. ಸೊ ದ ಆನ್ಸರ್ ವುಡ್ ಬಿ ಐಸ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಂಟರಾಕ್ಷನ್ ಇರುತ್ತೆ. ದಟ್ ಇಸ್ ದ ರೀಸನ್ ವೈ ಡೆನ್ಸಿಟಿ ಇಸ್ ಗೋಯಿಂಗ್ ಟು ಬಿ ಲೆಸ್ಸರ್. ಮೆಥನಾಲ್ ಅಂಡ್ ಎಥನಾಲ್ ಆರ್ ಮಿಸಿಬಲ್ ಇನ್ ವಾಟರ್ ಡ್ಯೂ ಟು. ಯಾಕಂತೆ ನಮಗೆ ಗೊತ್ತಿರೋ ಹಾಗೆ ಹೈಡ್ರೋಜನ್ ಬಾಂಡಿಂಗ್ ಕ್ಯಾರೆಕ್ಟರ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂತೆ ಬಿಕಾಸ್ ಮೆಥನಾಲ್ ಅಂಡ್ ಎಥನಾಲ್ ಆರ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಬಟ್ ಪೋಲಾರ್. ಓಕೆ, ಕಾರ್ಬನ್ ಪಾರ್ಟ್ ಕಡಿಮೆ ಇದೆ, OH ಪಾರ್ಟ್ ಕಾನ್ಸಂಟ್ರೇಷನ್ ಅದೇನಾಗುತ್ತೆ, ದಟ್ ಡ್ಯೂ ಟು ದಟ್ ಒನ್ ದೇ ಆರ್ ಗೋಯಿಂಗ್ ಟು ಮಿಸಿಬಲ್. ಸೊ ಆಪ್ಷನ್ ಬಿ ಬರುತ್ತೆ ನೋಡಿ. ನೆಕ್ಸ್ಟ್, ದ ಹೈಡ್ರೋಜನ್ ಬಾಂಡ್ ಇಸ್ ಶಾರ್ಟೆಸ್ಟ್ ಇನ್. ಯಾವ್ದ್ರಲ್ಲಿ ತುಂಬಾ ಶಾರ್ಟೆಸ್ಟ್ ಇರುತ್ತೆ? ನಮಗೆ ಗೊತ್ತು, ಹೈಡ್ರೋಜನ್ ಬಾಂಡಿಂಗ್ ವಿಲ್ ಬಿ ಶಾರ್ಟೆಸ್ಟ್ ಇನ್ ಕೇಸ್ ಆಫ್ ಫ್ಲೂರಿನ್. ಎಲ್ಲಾದ್ರೂ ಆಗಲಿ HF ಬಾಂಡ್ ಇರುತ್ತಲ್ಲ, ಹಾಗಾದ್ರೆ ಇಲ್ಲಿ ಇನ್ನೂ ಮುಂದಕ್ಕೆ ಹೋಗ್ತಾ ಇರುತ್ತೆ.
ಹಾಗಾದ್ರೆ ಇಲ್ಲೇನಾಗಿರುತ್ತೆ, ದಟ್ ಇಸ್ ದ ಶಾರ್ಟೆಸ್ಟ್ ಬಾಂಡ್. ಯಾಕೆ? ಫ್ಲೋರಿನ್ ಇಸ್ ದ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್, ಹೈಡ್ರೋಜನ್ ಬಾಂಡಿಂಗ್ ಈಸ್ ಮ್ಯಾಕ್ಸಿಮಮ್ ಇನ್ ಯಾವ್ದ್ರಲ್ಲಿ ಇರಬಹುದು ನೋಡಿ. ಆಲ್ಕೋಹಾಲ್ ಇದೆ, ಕೀಟೋನ್ ಇದೆ, ಇದು ಕೂಡ ಕೀಟೋನ್ ಅಂತ, ಕರೆಕ್ಟ್ ಅಲ್ವಾ? CH3 CH2. ಹಾಗಿದ್ರೆ ಯಾವ್ದ್ರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಹೇಳ್ತೀರಾ? ಆಲ್ಡಿಹೈಡ್ಸ್ ಆಗಬಹುದು, ಆದರೆ ರೈಟ್ ಇಲ್ಲಿ OH ಗ್ರೂಪ್ ಇದೆ, ದಟ್ಸ್ ವೈ ಆಲ್ಕೋಹಾಲಿಕ್ ನೇಚರ್ ಇರೋದ್ರಿಂದ ಆಲ್ಕೋಹಾಲ್ಸ್ ಆರ್ ಹ್ಯಾವಿಂಗ್ ಹೈಯೆಸ್ಟ್ ಹೈಡ್ರೋಜನ್ ಬಾಂಡಿಂಗ್ ಕ್ಯಾರೆಕ್ಟರ್ಸ್. ದೆನ್ the vapor pressure of orthonitrophenol is higher than the paranitrophenol. ಯಾಕಿರಬಹುದು? ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತಂತೆ, ಆದರೆ ಪ್ಯಾರಾನೈಟ್ರೋ ಕಡಿಮೆ ಇರುತ್ತೆ. ಯಾಕೆಂದ್ರೆ ಹೈಡ್ರೋಜನ್ ಬಾಂಡಿಂಗ್, ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್, ಕ್ವಶನ್ ನಂಬರ್ 147. The reason for exemptionally high boiling point of water is. ಯಾಕಿರ್ಬೋದಪ್ಪ ಎಕ್ಸೆಂಪ್ಷನಲಿ ಹೈ ಬಾಯ್ಲಿಂಗ್ ಪಾಯಿಂಟ್? ನಮಗೆ ಗೊತ್ತು ವಾಟರ್ ಅಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ. ಡ್ಯೂ ಟು ದಟ್ ಪ್ರಾಪರ್ಟಿ ಓನ್ಲಿ ದ ವಾಟರ್ ಇಸ್ ಗೋಯಿಂಗ್ ಟು ಪೊಸೆಸ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್. ಆಪ್ಷನ್ ಡಿ ಬರುತ್ತೆ, ನೋಡ್ಬೇಕಿಲ್ಲಿ. ಓಕೆ, ಶುಡ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್, ದೆನ್ ಓನ್ಲಿ ಯು ಹ್ಯಾವ್ ಟು ಆನ್ಸರ್ ಇಟ್. ಸೊ ಆಪ್ಷನ್ ಡಿ 147. ನೆಕ್ಸ್ಟ್, ಲೆಟ್ಸ್ ಮೂವ್ ಟು ಕ್ವಶನ್ ನಂಬರ್ 148. ಓಕೆ, ಹಾಗಿದ್ರೆ ಅಸಿಟಿಕ್ ಆಸಿಡ್ ಎಕ್ಸಿಸ್ಟ್ ಆಸ್ ಅ ಡೈಮರ್ ಇನ್ ಬೆನ್ಸೀನ್ ಡ್ಯೂ ಟು. ಅಸಿಟಿಕ್ ಆಸಿಡ್ ಅಂದ್ರೆ CH3 C ಡಬಲ್ ಬಾಂಡ್ OH, ಅದೇ ತರ CH3 C ಡಬಲ್ ಬಾಂಡ್ OH ಅಂತ. ಹಾಗಿದ್ರೆ ಹೈಡ್ರೋಜನ್ ಬಾಂಡಿಂಗ್ ಹೇಗೆಲ್ಲ ಆಗಿರುತ್ತೆ ಅಂತ ಹೇಳಿ, ಸರಿನಾ? ರೈಟ್, ನೋಡಿ, ಈ ಆಕ್ಸಿಜನ್ ಈ ಹೈಡ್ರೋಜನ್ ಆಗಬಹುದು, ಈ ಆಕ್ಸಿಜನ್ ಈ ಹೈಡ್ರೋಜನ್ ಆಗಿರ್ಬೋದು. ಡ್ಯೂ ಟು ದಟ್ probably dimerization will be taking place. ಹಾಗಾದ್ರೆ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಬಾಂಡ್ ಅಟ್ ಆಲ್ಫಾ ಕಾರ್ಬನ್ ಆಟಮ್ ಅಂತ ಹೇಳ್ಬೋದಾ? ಎಸ್ ಆರ್ ನೋ? ಯಾ. ನೆಕ್ಸ್ಟ್, ಕ್ವಶನ್ ನಂಬರ್ 149. Hydrogen bonding is formed in compounds containing hydrogen and highly electronegative atoms. ಯಾವುದಾದ್ರೂ ಆಗಿರ್ಬೋದು, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಆಕ್ಸಿಜನ್, ನೈಟ್ರೋಜನ್ ಎಲ್ಲ. ನೆಕ್ಸ್ಟ್, read the following statements and choose the correct sequence of true or false from the given quotes. Here T represents true and F represents false. The number of dots in Lewis symbol represents the number of valence electrons. And the number of valence electrons helps to calculate group valence of element. Group valence is given as 8 minus the number of inner shell electrons. So the first one, the number of dots in Lewis symbol represents the number of valence electron. Correct agutta. Number of valence electrons helps to calculate group valence. Of course, correct. Group valence is given as 8 minus the number of inner shell electron anta heli. Hagadre is going to generally either equal to the number of dots in Lewis symbol anta 8 minus the number of electrons. The number of dots is going to give inner shell alladu number of dots ಅಷ್ಟೇ ಅದು. So it's going to be true false ಆಗಿರುತ್ತೆ ನೋಡಿ. ಕರೆಕ್ಟ್ ಮಕ್ಕಳ? ರೈಟ್. Based on the following Lewis dot structure, which of the following statement is correct? There is formation of double bond and two single bonds. There are two additional electrons. Notice there are two additional electrons than those provided by the central neutral atom. The least one ನಾನು ಹೇಳ್ತಾ ಇರೋದು, the least electropositive atom occupies the central position in the molecule. ಹಾಗಾದ್ರೆ ಯಾವುದು ಕರೆಕ್ಟ್ ಅಂತ ಕೇಳುತ್ತಾರೆ. There is a formation of double bond, of course ಆಗಿರುತ್ತೆ. There are two additional electrons than the provided by this one, correct. The least electropositive occupies the central position in the molecule. No, ಹಾಗಾಗಿ ಓನ್ಲಿ 1 and 2 ಆಗುತ್ತೆ, ನೋಡ್ಕೊಳ್ಳಿ, ಸರಿನಾ? ನೆಕ್ಸ್ಟ್, read the following statements and choose the correct options. ಇಲ್ಲೂ ಕೂಡ ಟ್ರೂ ಅಂಡ್ ಫಾಲ್ಸ್ ಇದೆ. ಟ್ರೂ ಅಂಡ್ ಫಾಲ್ಸ್ ಇದ್ರೆ ಹೇಗೆ ಮಾಡೋದು? The smaller the size of the cation and the larger the size of the anion, the greater the covalent character of anionic bond.
Of course, correct. Yes, ಇದು ಸರಿ ಆಗುತ್ತೆ. ಹಾಗಾದ್ರೆ ಏನು ಬರಬೇಕಲ್ಲಿ? ಟ್ರೂ. ಇದು ಟ್ರೂ ಅಂತ. The smaller the charge on the cation and greater the covalent character of the ionic bond. Of course, ಇದು ಕೂಡ ಇದೇನಾಗುತ್ತೆ ಅಲ್ಲಿ covalent character no ಇಲ್ಲ, false ಆಗುತ್ತೆ. For cations of the smaller size and charge, the one with electronic configuration n-1 dn-ns0, a typical transition metal. Of course, correct. So option C ಬರುತ್ತೆ ನೋಡಿ. ಇದು ಕೂಡ ಟ್ರೂ ಆಗಿರುತ್ತೆ. ಇದು ಫಾಲ್ಸ್, ಇದು ಟ್ರೂ. ಸರಿನಾ ಮಕ್ಕಳ? Yeah. Choose the correct sequence of true and false. ಅಂತೆ. Sigma bond is formed by head-on overlap of bonding orbital along the internuclear axis. Correct alba? Right. Correct aguttadu. Pi bond is formed when atomic orbitals overlapping in such a way that their axes remain parallel to each other and are perpendicular to the internuclear axis. Idu kuda correct. Half-filled s orbital of one atom and half-filled p orbital of the another atom forms s bond on overlapping. Never. S overlapping, p overlapping aguttante. So it is going to be ಏನಾಗಬೇಕಂತ ನೋಡು ಇಲ್ಲಿ. ಕರೆಕ್ಟಾ? Overlapping in case of pi bond takes place in a larger extent as compared to the sigma bond. Correct. So ಏನಾಗಬೇಕಂತೆ? Option first one true, true, false true. Correct. Option D ಬರುತ್ತೆ ನೋಡಿ. ಸರಿನಾ? Yeah. Give the correct order of initial true and false for the following. The order of repulsion between different pairs of electron is lone pair, lone pair, lone pair, bond pair, bond pair, bond pair. Lone pair, bond pair. Correct. In general, as the number of lone pair of electrons on the central atom increases, value of bond angle from normal bond angle also increases. Howda? No? Adenagadalvalla. Number of lone pairs on oxygen in O2 is 2, while on nitrogen is 1. Correct. Structure of xenon fluorides and xenon oxyfluorides could not be explained on the basis of BSCPR theory. So option B ಆಗುತ್ತೆ ನೋಡಿ. ಸರಿನಾ? Yeah. Next, the last question. Which of the following statements is correct for the combination of atomic orbitals? The combining atomic orbitals must have the same or nearly the same energy. Greater the extent of overlap, greater will be the electron density between the nuclei of the molecular orbital. 2pz orbital of one atom can combine with either 2px, y or z orbital of the other atom, as these orbitals have same energy. Correct? Yes. ಹಾಗಿದ್ರೆ ನೋಡ್ಕೊಳ್ಳಿ ಯಾವುದು ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಕರೆಕ್ಟ್? ಹಾಗಾದ್ರೆ ಆಪ್ಷನ್ 3 ಓನ್ಲಿ. ಕರೆಕ್ಟಾ? ನಾಟ್ ಕರೆಕ್ಟ್ ಅಂತ. ಹಾಗಾದ್ರೆ ಅಲ್ಲೇ ಹೇಳಿದ್ದಾರೆ ಆರ್ಬಿಟಲ್ಸ್ ಯಾವ್ಯಾವ ಆಕ್ಸಿಸ್ ಅಲ್ಲಿ ಇರುತ್ತೆ ಅವು ಮಾತ್ರ ಓವರ್ಲ್ಯಾಪ್ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ದ ರಾಂಗ್ ಒನ್. ಡಿಯರ್ ಸ್ಟೂಡೆಂಟ್ಸ್, ಅಂಡ್ ರಿಮೈನಿಂಗ್ ಕ್ವಶನ್ಸ್ ಕ್ಯಾನ್ ಯು ಡೂ ಆನ್ ಯುವರ್ ಓನ್? ಓಕೆ, ಇದೊಂದು ಮ್ಯಾಥ್ ಫಾಲೋಯಿಂಗ್ ಮಾಡಬೇಡ, ಆಮೇಲೆ ಉಳ್ಕೊಂಡಿರೋ ಕ್ವಶನ್ ನೀವು ಮಾಡೋಣ. ಎಸ್, ರೈಟ್. ಕಾಲಮ್ 1 ಅಂಡ್ ಕಾಲಮ್ 2, BeH2 beryllium hydride SF6 and NO2 we are just observing. ನೋಡಿ, BeH2 ಅಂತ incomplete octet, correct? SF6 expanded octet, NO2 odd electron molecule. ಹೇಳ್ತೀರಾ? ಸೊ ಆಪ್ಷನ್ ಸಿ ಬರುತ್ತೆ ನೋಡಿ. ಹೌದು. ನೆಕ್ಸ್ಟ್, ಮ್ಯಾಚ್ ದ ಕಾಲಮ್ಸ್ ಅದೇ ರೀತಿ ಇದೆ, ಇದನ್ನು ಕೂಡ ಮಾಡಬಹುದು ನೀವು. ಇರ್ಲಿ, ಹಾಗಾದ್ರೆ ಈ ಬಾಂಡ್ಸ್ ಅಂತ ಇದೆಯಲ್ಲ ಇದನ್ನ ಇಲ್ಲಿ ಬರ್ಕೋಬೇಕು. ಸರಿನಾ? ರೈಟ್. HCl, CO2, NaCl, CCl4. HCl ಅನ್ನೋದು ಪೋಲಾರ್ ಮಾಲಿಕ್ಯೂಲ, ಕರೆಕ್ಟ್? AR ಆಗುತ್ತೆ ನೋಡಿ. CO2 ಅನ್ನೋದು ಹಾಗೆ ನೋಡ್ತಾ ಬರೋಣಂತೆ ಏನಾಗುತ್ತೆ ಅಂತ ಹೇಳಿ. ಎ ಅನ್ನೋದು HCl ಕೋವಲೆಂಟ್ ಕಾಂಪೌಂಡ್ ವಿತ್ ಡೈರೆಕ್ಷನಲ್ ಬಾಂಡ್, ಎರಡು ಆಗುತ್ತೆ. ಸರಿನಾ? ಹಾಗಾದ್ರೆ PR. ಸೊ ಆಪ್ಷನ್ ಸಿ ಬರುತ್ತೆ ನೋಡಿ. ಆಪ್ಷನ್ ಸಿ ಬರುತ್ತೆ, ಕರೆಕ್ಟ್. ನೆಕ್ಸ್ಟ್,
ಸೊ ನೋಡ್ಕೊಂಡಿರೋ ಕ್ವಶನ್ಸ್ ಅನ್ನ ಮಾಡಬಹುದು ಅನ್ಕೊಂತೀನಿ. Another 4-5 questions are there. I hope you have learned the things from this part. ಇನ್ನೇನೆ ನಿಮಗೆ ಡೌಟ್ಸ್ ಇದ್ರು ಕೂಡ you can just message or in the app only you can contact. We'll be always with you. Okay, signing off, myself Krishnamurthy, chemistry faculty. Thank you so much.